ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋದು ಕನ್ನಡದ ಖ್ಯಾತ ಡಬ್ಬಿಂಗ್ ಕಲಾವಿದೆ ಶ್ರುತಿ ಶಂಕರ್ ಅವರು. ಶ್ರುತಿ ಶಂಕರ್ ಅವರ ಬಗ್ಗೆ ಹೇಳೋದಕ್ಕೂ ಮುಂಚೆ ನನ್ನ ಮತ್ತು ಅವರ ಒಂದು ಮೊದಲ ಎಕ್ಸ್ಪೀರಿಯನ್ಸ್ ನಾನು ಈಗ ಹಂಚ್ಕೊಬೇಕು. ನಾವು ಸುಮಾರೊಂದು 2019ರಲ್ಲಿ ವಿಶ್ವಾಸಂ ಅನ್ನೋ ಒಂದು ತಮಿಳಿನ ಮೂವಿಯನ್ನು ಚೆನ್ನೈಯಲ್ಲಿ ಡಬ್ ಮಾಡ್ತಾಯಿದ್ವಿ. ಅದನ್ನು ಕನ್ನಡದಲ್ಲಿ ಜಗಮಲ್ಲ ಅಂತ ರಿಲೀಸ್ ಮಾಡಿದ್ರು. ಮೊಟ್ಟ ಮೊದಲ ಒಂದು ಡಬ್ಬಿಂಗ್ ಬೆಂಗಳೂರಿಂದ ಆಚೆ ನಡೀತಾ ಇತ್ತು, ಒಂದು ಬೇರೆ ಲ್ಯಾಂಗ್ವೇಜ್ನ ಒಂದು ಡಬ್ಬಿಂಗ್. ಆ ಟೈಮಲ್ಲಿ ವಿಶ್ವಾಸಂ ಅನ್ನೋ ಮೂವಿ ಆಗಲೇ ಹಿಟ್ಟಾಗಿ ಹೋಗಿತ್ತು. ರಿಲೀಸ್ ಆಗಿ ಒಂದು ವಾರ ಆಗಿತ್ತಷ್ಟೇ. ತುಂಬ ಹಿಟ್ಟಾಗಿತ್ತು, ಹಾಡುಗಳೆಲ್ಲ ತುಂಬ ಸೂಪರ್ ಹಿಟ್ ಆಗಿತ್ತು. ನಮ್ಮಲ್ಲಿ ಅದಕ್ಕೆ ಡಬ್ಬಿಂಗ್ನ ಒಂದು ಜವಾಬ್ದಾರಿನ ಮತ್ತು ಸಂಭಾಷಣೆ ಜವಾಬ್ದಾರಿನ ನಾನು ಹೃದಯ ಶಿವ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ವಿ. ನಾನು ಈ ಒಂದು ಡಬ್ಬಿಂಗ್ ಕಲಾವಿದರನ್ನು ಕಲೆ ಹಾಕೋದು ಮತ್ತು ಯಾವ್ಯಾವ ಪಾತ್ರಗಳಿಗೆ ಯಾರ್ಯಾರು ಬೇಕು ಅನ್ನೋ ಹುಡುಕಾಟದ ಕೆಲಸನ ಮಾಡ್ತಾಯಿದ್ದೆ. ಅದೇ ಹೊತ್ತಲ್ಲಿ ಪುನೀತ್ ಅವರು ಈ ಒಂದು ಅಜಿತ್ ವಾಯ್ಸ್ಗೆ ಸೆಲೆಕ್ಟ್ ಆಗಿದ್ದರು. ಪುನೀತ್ ಜೊತೆ ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ಉಳಿದಿರೋ ಪಾತ್ರಗಳದ ಬಗ್ಗೆನೂ ಹುಡುಕಾಟ ನಡೀತಾ ಇತ್ತು. ಜಗಮಲ್ಲ ಹೆಚ್ಚಿನ ಜನ ನೋಡಿರ್ಬೋದು. ಅದರಲ್ಲಿ ಎಲ್ಲ ಪಾತ್ರಗಳು ತುಂಬ ಮುಖ್ಯವಾದ್ದು. ಅದರಲ್ಲೂ ಅಜಿತ್ ಮಗಳ ಪಾತ್ರ ಆನಿಕಾ ಸುರೇಂದ್ರನ್ ಮಾಡಿರೋವಂಥದ್ದು, ಅದು ತುಂಬಾ ವೇರಿಯೇಷನ್ ಇರುವಂಥ ಪಾತ್ರ. ಅಂದರೆ ಅದರಲ್ಲಿ ಹುಡುಗಿ ತುಂಬ ಬಬ್ಲಿಯಾಗಿರ್ತಾಳೆ, ಜೊತೆಗೆ ತುಂಬಾ ಸ್ಪೋರ್ಟ್ಸ್ ವುಮೆನ್, ಅಂದರೆ ಅದಕ್ಕೆ ಬೇಕಾಗಿರೋವಂಥ ಒಂದು ಅಗ್ರೆಷನ್ ಇರುತ್ತೆ, ಅಪ್ಪನ ಮೇಲೆ ಕೋಪ ಇರುತ್ತೆ, ಕೊನೆಗೆ ಅಪ್ಪನ ಮೇಲೆ ಅಷ್ಟೇ ದೊಡ್ಡ ಪ್ರೀತಿ ಉಕ್ಕುತ್ತೆ. ತುಂಬಾ ವೇರಿಯೇಷನ್ಗಳಿರುವಂಥ ಪಾತ್ರ. ಇದಕ್ಕೆ ಯಾರಾದರೂ ಒಬ್ಬರನ್ನ ಒಳ್ಳೆ ಕಲಾವಿದನ ಹಾಕಬೇಕು. ಜೊತೆಗೆ ಟೀನೇಜರ್. ನಮಗೆ ಆವಾಗ ಚಾಲೆಂಜ್ ಏನು ಅಂದರೆ ಕನ್ನಡದಲ್ಲಿ ಟೀನೇಜ್ ವಾಯ್ಸ್ಗೆ ಕೊಡುವಂಥ ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ದಾರೆ ಏನು ಅನ್ನೋದು ಸಾಕಷ್ಟು ಪರಿಚಯ ಇರಲಿಲ್ಲ. ಆಗ ಪುನೀತ್ ಅವರು ನನಗೆ ಇವರು ಶ್ರುತಿ ಅಂತ ಇದ್ದಾರೆ, ಅವ್ರನ್ನ ಒಂದು ಸಲ ಟ್ರೈ ಮಾಡಿ ಅಂದರು. ಎಟ್ ದ ಸೇಮ್ ಟೈಮ್ ಶಿಲ್ಪಾ ಭಾಗವತರು ಕೂಡ ಅದನ್ನೇ ಕನ್ಫರ್ಮ್ ಮಾಡಿದ್ರು. ನಾನು ಶ್ರುತಿಯವರಿಗೆ ಫೋನ್ ಮಾಡಿದೆ, ಚೆನ್ನೈಯಿಂದ ಫೋನ್ ಮಾಡಿ ಶ್ರುತಿಯವರೇ ಹೀಗೆ ಇಂಥದ್ದೊಂದು ಪಾತ್ರ ಇದೆ ಅಂದಾಗ ನನಗೆ ಫೋನಲ್ಲಿ ವಾಯ್ಸ್ ಕೇಳಿದಾಗ ಸ್ವಲ್ಪ ಮೆಚ್ಯೂರ್ಡ್ ವಾಯ್ಸ್ ಥರ ಫೀಲ್ ಆಯಿತು. ಆಯಿತು, ನೀವೊಂದು ಸ್ಯಾಂಪಲ್ ಕೊಡಿ ಅಂತ ಹೇಳಿದೆ. ನನ್ನ ಪಾತ್ರದ್ದು ಎಲ್ಲ ಡೀಟೇಲ್ಸ್ ಹೇಳಿ ನೀವೊಂದು ಸ್ಯಾಂಪಲ್ ಕಳಿಸಿ ಅಂತ ಹೇಳಿದೆ. ಅವರು ಒಂದು ವಾಟ್ಸಪ್ಪಲ್ಲಿ ಸ್ಯಾಂಪಲ್ ಕಳಿಸಿದ್ರು. ಬಟ್ ಆ ಹೊತ್ತಲ್ಲಿ ಫೋನ್ ಮಾಡಿ ಇಟ್ಟಾಗ ನನಗೆ ಅಯ್ಯೋ ಇದೊಂದು ಸ್ವಲ್ಪ ಮೆಚ್ಯೂರ್ಡ್ ವಾಯ್ಸ್ ಇದೆ, ಏನು ಮಾಡೋದು ಅಂತ ಇನ್ನೂ ಒಂದಷ್ಟು ಹುಡುಕಬೇಕು ಅಂತ ಕೂತಿದ್ದೆ. ಬಟ್ ವಾಟ್ಸಪ್ಪಲ್ಲೊಂದು ಸ್ಯಾಂಪಲ್ ಕಳಿಸಿದ್ರು. ಆ ಸ್ಯಾಂಪಲ್ ಕೇಳಿದಾಗ ಅನ್ನಿಸ್ತು, ಓಕೆ ಇವರು ಸ್ವಲ್ಪ ಚೇಂಜ್ ಮಾಡಿ ವಾಯ್ಸೆಲ್ಲ ಕೊಡ್ತಾರೆ ಅಂತ. ಅದನ್ನು ನೋಡೋಣ, ಕರೆಸೋಣ ಚೆನ್ನೈ ಕರೆಸ್ಬಿಟ್ಟು ನೋಡೋಣ ಅಂತ. ಯಾಕಂದರೆ ನಮಗೆ ಬೆಂಗಳೂರಿಂದ ಚೆನ್ನೈಗೆ ಒಬ್ಬ ಆರ್ಟಿಸ್ಟ್ನ ಕರೆಸ್ಬಿಟ್ಟು ಅಕಸ್ಮಾತ್ ವಾಯ್ಸ್ ಮ್ಯಾಚ್ ಆಗಲಿಲ್ಲ ಅಂದರೆ ವಾಪಸ್ ಕಳಿಸ್ಬೇಕಲ್ಲ ಅನ್ನೋ ಒಂದು ಅಳಕಿತ್ತು. ಬಟ್ ಎನಿವೆ ಒಂದು ಚಾಲೆಂಜ್ ತೊಗೊಂಡು ಕರೆಸ್ಬಿಟ್ವಿ. ಕರೆಸಿ ಇವರು ಸ್ಟುಡಿಯೋ ರೂಮಿಗೆ ಹೋದರು. ರೂಮಿಗೆ ಹೋಗಿ ಒಂದು ಮೊದಲು 2 ಡೈಲಾಗ್ನ ತಿಳ್ಕೊಂಡು ಟೇಕ್ ಕೊಟ್ಟರು. ಟೇಕ್ ಕೊಟ್ಟ ಮೇಲೆ ಹೃದಯ ಶಿವ ನಮ್ಮ ರೆಕಾರ್ಡಿಂಗ್ ಮಾನಿಟರ್ ರೂಮಲ್ಲಿ ಇದ್ದರು ತಿರುಗಿಬಿಟ್ಟು, ಏನು ಸರ್ ಪಾತ್ರಕ್ಕೆ ಇಷ್ಟು ಚೆನ್ನಾಗಿರೋದು, ಚೆನ್ನಾಗೇ ಹುಡುಕ್ಬಿಟ್ಟಿದ್ದೀರಾ ಅಂದರು. ಅಲ್ಲಿಗೆ ನಾನು ಗೆದ್ದೆ ಅನ್ನಿಸ್ತು. ಆಮೇಲೆ ನನಗೆ ಶ್ರುತಿ ಬಗ್ಗೆ ಗೊತ್ತಾಯಿತು. ಶ್ರುತಿ ಅವರ ಒಂದು ಪ್ರತಿಭೆಯ ವಿಶ್ವರೂಪ ದರ್ಶನ ಆಯಿತು. ಅವರ ಪ್ರತಿಭೆಯ ವಿವರನ ನಾವೊಂದು ಚಿಕ್ಕ ವಿಟಿ ಮಾಡಿದ್ವಿ. ಅದನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶ್ರುತಿ ಶಂಕರ್ ಒಬ್ಬ ಹಾಡುಗಾರ್ತಿ. ಕಾಲೇಜು ದಿನಗಳಲ್ಲಿ ರಾಜ್ಯ ಮಟ್ಟದ ಭಾವಗೀತೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಮೊದಲ ಸ್ಥಾನ ಗಳಿಸಿದವರು. ಸ್ಟಾರ್ ಸುವರ್ಣ ಸಿಂಗರ್ ಸೀಸನ್ 2ರಲ್ಲಿ ಪಾಲ್ಗೊಂಡವರು. ಟೇಕ್ ಇಟ್ ಈಸಿ, ಮನದ ಮರೆಯಲ್ಲಿ, ಸಿಡಿಲ ಮರಿ ಚಿತ್ರಗಳಿಗೆ ಹಾಡಿದವರು. ಬಳಿಕ 2014-2015ರಲ್ಲಿ ಡಬ್ಬಿಂಗ್ಗೆ ಕಾಲಿಟ್ಟ ಶ್ರುತಿ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಗೀತಾ ಬ್ಯಾಂಗಲ್ ಸ್ಟೋರ್ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕಿಗೆ ದನಿ ನೀಡಿದ ಶ್ರುತಿ ಅವರು ಇಂದಿಗೆ ಮುಂಚೂಣಿಯಲ್ಲಿರುವ ಡಬ್ಬಿಂಗ್ ಕಲಾವಿದೆ. ಸಮಂತಾ, ಕೀರ್ತಿ ಸುರೇಶ್, ಶಾನ್ವಿ ಶ್ರೀವಾತ್ಸವ್, ಕಾಜಲ್ ಅಗರ್ವಾಲ್, ಐಂದ್ರಿತಾ ರೇ, ಸೋನಲ್ ಮೊಂಟೇರಿಯೋ ಹೀಗೆ ಹಲವು ನಾಯಕಿಯರಿಗೆ ಇವರು ದನಿಯಾಗಿದ್ದಾರೆ. ರಣವಿಕ್ರಮ, ರಾಬರ್ಟ್, ದೃಶ್ಯ, ಚೌಕದಂತಹ ಹಿಟ್ ಸಿನಿಮಾಗಳಲ್ಲೂ ಇವರದೇ ದನಿಯಿದೆ. ಡಬ್ಬಿಂಗ್ ಚಿತ್ರಗಳ ಪಟ್ಟಿ ದೊಡ್ಡದೇ ಇದೆ. ಪುಷ್ಪ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ, ಬ್ರಹ್ಮಾಸ್ತ್ರ ಚಿತ್ರದಲ್ಲಿ ಆಲಿಯಾ ಭಟ್, ಇತ್ತೀಚೆಗೆ ಬಿಡುಗಡೆಯಾದ ಮಾಮನನ್ ಚಿತ್ರದಲ್ಲಿ ಕೀರ್ತಿ ಸುರೇಶ್, ಬಿಡುಗಡೆಗೆ ಸಿದ್ಧವಾಗಿರುವ ವಾಲಟ್ಟಿ ಚಿತ್ರದಲ್ಲಿ ಚಿತ್ತ ಪಾತ್ರಕ್ಕೆ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುವುದು. ಕನ್ನಡದ ಹೆಸರಾಂತ ಧಾರಾವಾಹಿಗಳಾದ ರಾಧಾಕೃಷ್ಣದಲ್ಲಿ ರುಕ್ಮಿಣಿ ಪಾತ್ರಕ್ಕೆ ದನಿ ನೀಡಿ ಕನ್ನಡಿಗರ ಮೆಚ್ಚುಗೆ ಗಳಿಸಿದ್ದಾರೆ. ಒಟ್ಟಾರೆಯಾಗಿ 500ಕ್ಕೂ ಹೆಚ್ಚು ಚಿತ್ರಗಳು, ಸಾವಿರಾರು ಧಾರಾವಾಹಿ ಹಾಗೂ ವೆಬ್ ಸೀರೀಸ್ ಎಪಿಸೋಡ್ಗಳಿಗೆ ಇವರು ಕೆಲಸ ಮಾಡಿದ್ದಾರೆ. ಅಪ್ಪಟ ಕನ್ನಡದ ಪ್ರತಿಭೆಯಾದ ಶ್ರುತಿಯವರು ಕನ್ನಡ ಸಿನಿರಂಗದಲ್ಲಿ ಬೇಡಿಕೆಯ ಡಬ್ಬಿಂಗ್ ಕಲಾವಿದರು. ಇವರ ಈ ಪಯಣ ಹಲವು ಹೊಸ ಡಬ್ಬಿಂಗ್ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ಯಾವುದೇ ಬಗೆಯ ಪಾತ್ರಕ್ಕೂ ದನಿ ನೀಡಲು ಸೈ ಎನ್ನುವ ಶ್ರುತಿ ಶಂಕರ್ ತಮ್ಮ ಕೆಲಸದಲ್ಲಿ ತೋರುವ ಶ್ರದ್ಧೆ ಹಲವರಿಗೆ ಮಾದರಿಯಾಗಿದೆ.
ಸೊ ಈ ಶ್ರುತಿ ಶಂಕರ್ ಅವರು ಕನ್ನಡದ ಖ್ಯಾತ ಡಬ್ಬಿಂಗ್ ಕಲಾವಿದೆ. ಅವರು ಇವತ್ತು ನಮ್ಮ ಜೊತೆ ಮಾತುಕತೆಯಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಶ್ರುತಿ ಅವರೇ. ನಮಸ್ತೆ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನೀವು ಸಿಂಗಿಂಗಲ್ಲಿ ನಿಮ್ಮ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದ್ರಿ. ಆಲ್ಮೋಸ್ಟ್ ಚೈಲ್ಡ್ಹುಡ್ ಸಿಂಗರ್ ಅನ್ನೋದನ್ನು ನಾವು ನೋಡಿದ್ದೀವಿ. ಹೇಗೆ ಸಿಂಗಿಂಗ್ ಸ್ಟಾರ್ಟ್ ಆಯಿತು? ಮನೇಲಿ ಅದರ ವಾತಾವರಣ ಇತ್ತಾ? ಹೇಗಿತ್ತು? ಎಸ್, ಅದೇ ಅಂದರೆ ಚೈಲ್ಡ್ಹುಡ್ ಅಂತ ಅಲ್ಲ, ಸಿನ್ಸ್ ಮೈ ಕಾಲೇಜ್ ಡೇಸ್. ಅಂದರೆ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ಫ್ಯಾಮಿಲಿಲಿ ತುಂಬ ಸಿಂಗರ್ಸ್ ಇದ್ದಾರೆ. ನನ್ನ ಅಜ್ಜಿ ಇರ್ಬೋದು, ಮತ್ತು ನನ್ನ ಕಸಿನ್ ಇರ್ಬೋದು, ಅವರೆಲ್ಲರೂ ಸಿಂಗರ್ಸು. ಹಾಗಾಗಿ ಫ್ಯಾಮಿಲಿಲೇ ಒಂದು ಮ್ಯೂಸಿಕಲ್ ವಾತಾವರಣ ಇದೆ ಮ್ಯೂಸಿಕ್ಗೆ. ಸೊ ನನಗೆ ಹಾಗಾಗಿ ಇಂಟ್ರೆಸ್ಟ್ ತುಂಬ ಆಯಿತು ಮುಂಚೆಯಿಂದ. ನಾನು ಕಾಲೇಜಲ್ಲಿ ತುಂಬ ಕಾಂಪಿಟೇಷನ್ಸು ಅದು ಇದು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಾನು ಓದಿದ್ದು ಅಮ್ಮಣಿ ಕಾಲೇಜಲ್ಲಿ. ಸೊ ಸಿಂಗಿಂಗ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಮೇ ಬಿ ಅಲ್ಲೇ ನಂದು ಒಂದು ಸ್ಟೆಪ್ ಸ್ಟಾರ್ಟ್ ಆಗಿದ್ದು. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು, ಮತ್ತು ನಮ್ಮ ಲೆಕ್ಚರರ್ ಮಂಜುನಾಥ್ ಸರ್ ಅಂತ, ಅವರು ನಮ್ಮ ಹೋಲ್ ಕನ್ನಡ ಡಿಪಾರ್ಟ್ಮೆಂಟ್, ಆ್ಯಕ್ಚುಲಿ ನನ್ನ ಇಡೀ ಕಾಲೇಜು ದೇ ವರ್ ವೆರಿ ಸಪೋರ್ಟಿವ್ ಟು ಮೀ. ಎಲ್ಲಿ ಹೋಗಬೇಕು ಅಂದರೂ ನೀನು ಹೋಗು, ನೀನು ಹಾಡ್ತೀಯಾ, ನೀನು ಹೋದರೆ ಗ್ಯಾರಂಟಿ ನಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ನನ್ನಲ್ಲಿ ತುಂಬ್ತಿದ್ರು. ಮತ್ತು ಎಲ್ಲ ಕಡೆ ಕಳಿಸ್ತಿದ್ರು. ಭಾವಗೀತೆ ಇರ್ಬೋದು, ರಂಗಗೀತೆ ಇರ್ಬೋದು, ಫಿಲ್ಮ್ ಸಾಂಗ್ಸ್ ಇರ್ಬೋದು. ಸೊ ಅಲ್ಲಿ ನನ್ನ ಸಿಂಗಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಗ ನಾನು ಕ್ಲಾಸಿಕಲಿ ನನ್ಗೆ ಟ್ರೈನ್ಡ್ ಅಲ್ಲ, ಬೇಸಿಕ್ಸ್ ಮಾತ್ರ ಸ್ವಲ್ಪ ಕಲ್ತಿದ್ದೆ. ಅದು ಬಿಟ್ಟರೆ ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸ್ ಮಾಡಿದೆ ನಾನು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ. ಕುಮಾರೀಶ್ವರ್ ಸರ್ ಅಲ್ಲಿ ಅವ್ರ ಹತ್ರ ನಾನು, ಅವರು ಮತ್ತು ಆನಂದ್ ಸರ್ ಅಂತ, ಅವರು ನನಗೆ ಅಲ್ಲಿ ಸೇರಿಸಿದ್ರು ಥ್ರೂ ಮಂಜುನಾಥ್ ಸರ್ ಅಗೇನ್. ಸೊ ಅದನ್ನ ನಾನು ಮಾಡಿಕೊಂಡೆ. ಆ ಕೋರ್ಸ್ ಮಾಡಿದ್ಮೇಲೆ ಒಂದು 4-5 ಫಿಲ್ಮ್ಗಳಿಗೂ ಚಾನ್ಸ್ ಸಿಕ್ತು. ಮನದ ಮರೆಯಲ್ಲಿ, ಟೇಕ್ ಇಟ್ ಈಸಿ, ಸಿಡಿಲ ಮರಿ, ಹೀಗೆ. ಅದಾದ್ಮೇಲೆ ಆ್ಯಂಡ್ ಬಿಫೋರ್ ದ್ಯಾಟ್ ನಾನು ಸ್ಟಾರ್ ಸಿಂಗರಲ್ಲಿದ್ದೆ, ಸೀಸನ್ 2 ಸ್ಟಾರ್ ಸಿಂಗರ್. ಹೌದು, ಸೀಸನ್ 2 ಸ್ಟಾರ್ ಸಿಂಗರ್. ಗುರು, ಕಿರಣ್ ಸರ್, ವಿಜಯ್ ಪ್ರಕಾಶ್ ಸರ್, ಮಾಲ್ಗುಡಿ ಶುಭ, ಹೀಗೆ ಅವರೆಲ್ಲ ಇದ್ರು. ಅದಾದ್ಮೇಲೆ ನಾನು ರೆಕಾರ್ಡಿಂಗ್ಸ್ಗೆ ಅಂತ ಹೋಗಿ ಸ್ವಲ್ಪ ಆಗ ಸಿಂಗಿಂಗ್ ಸ್ಟೇಜ್ ಅದು. ಓಕೆ. ಸೊ ಒಂದು ಸಿಂಗಿಂಗ್ ಕನ್ಫರ್ಮೇಷನ್ಗೋಸ್ಕರ ಒಂದು ಹಾಡು ಬರ್ಬೋದಾ? ಶೋರ್, ಐ ಟ್ರೈ. ಬಟ್ ಅಂದರೆ ಫ್ರಾಂಕ್ಲಿ ಸ್ಪೀಕಿಂಗ್ ಈಗ ಹಾಡ್ತಿಲ್ಲ, ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಮನೇಲಿ ಹಾಡೋದು ಬಿಟ್ರೆ ಈಗ ಡಬ್ಬಿಂಗ್ ಜಾಸ್ತಿ ಆಗಿದೆ. ಬಟ್ ಎಸ್, ಐ ವಿಲ್ ಟ್ರೈ ಸಿಂಗಿಂಗ್. ಡೆಫಿನೆಟ್ಲಿ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕತ್ತಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು ನಾನು ನಾನು, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ನೀನೇ ನೋಡು ಬೆಣ್ಣೆಗಡಿಗೆ, ನೀನೇ ನೋಡು ಬೆಣ್ಣೆಗಡಿಗೆ, ಸೂರಿನ ನಿಲುವಲ್ಲಿ, ನೀನೇ ನೋಡು ಬೆಣ್ಣೆಗಡಿಗೆ, ಸೂರಿನ ನಿಲುವಲ್ಲಿ, ಹೇಗೆ ತಾನೆ ತೆಗೆಯಲಿ ಅಮ್ಮ, ಹೇಗೆ ತಾನೆ ತೆಗೆಯಲಿ ಅಮ್ಮ, ನನ್ನ ಪುಟ್ಟ ಕೈಗಳಲ್ಲಿ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ. ಓಕೆ, ದಟ್ಸ್ ಗ್ರೇಟ್. ಸಿಂಗಿಂಗಿಂದ ಶುರುವಾಗಿ ಕೊನೆಗೆ ಅದು ಡಬ್ಬಿಂಗ್ ಕಡೆಗೆ 2013-14 ಹೊತ್ತಿಗೆ ಬಂತು. ಸೊ ಡಬ್ಬಿಂಗಿಗೆ ಹೇಗೆ ಅದು ಚೇಂಜ್ ಓವರ್ ಆಯಿತು?
ಎಸ್. ಸೊ ಅಂದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಡಬ್ಬಿಂಗ್ ಅನ್ನೋ ಒಂದು ಪ್ರೊಫೆಷನ್ ಇದೆ ಅಂತಲೇ ಗೊತ್ತಿರಲಿಲ್ಲ ಆಗ. ಓಕೆ. ಹೀಗೆ ಯಾವುದೋ ಒಂದು ರೆಕಾರ್ಡಿಂಗಿಗೆ ಅಂತ ಹೋಗಿದ್ದೆ. ರೆಕಾರ್ಡಿಂಗ್ ಹೋಗಬೇಕಾದ್ರೆ ಅಲ್ಲಿ ಡೈರೆಕ್ಟರು ಕೇಳಿದ್ರು, ಈ ಥರ ಹೀರೋಯಿನ್ಗೆ ವಾಯ್ಸ್ ಚೆನ್ನಾಗಿಲ್ಲ, ಹೆಂಗಿದ್ರು ನೀವು ಹಾಡ್ತಿರಲ್ಲ, ಟ್ರೈ ಮಾಡ್ಬೋದಾ, ಒಂದು ಪೈಲಟ್ ಥರ ವಾಯ್ಸ್ ಮಾಡ್ಕೋಬೋದಾ, ಅಂದರೆ ಹೀರೋಯಿನ್ಗೆ ವಾಯ್ಸ್ ಚೆನ್ನಾಗಿಲ್ಲ ಮಾಡಬೇಕು ಅಂತ. ನಾನು ಡಬ್ಬಿಂಗು ನನಗೆ ಐಡಿಯಾ ಇಲ್ಲ ಸರ್, ಅದು ಏನು ಅಂತಲೇ ನನಗೆ ಗೊತ್ತಿಲ್ಲ, ಬಟ್ ಸಮಥಿಂಗ್ ನ್ಯೂ ಎಕ್ಸೈಟಿಂಗ್ ಅನಿಸಿದಾಗ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ಟ್ರೈ ಮಾಡ್ತೀನಿ ಅಂದೆ. ಅದು ಟ್ರೈ ಮಾಡಿದಾಗ ನನಗೇನು ಚೆನ್ನಾಗಿ ಅನ್ನಿಸ್ತು. ಒಂಥರ ಐ ಥರಲಿ ಎಂಜಾಯ್ಡ್. ಅಂದರೆ ಆ್ಯಕ್ಟಿಂಗೇ, ಬಟ್ ಅಲ್ಲಿ ಕ್ಯಾಮ್ರಾ ಇಲ್ಲ, ಮೈಕ್ ಇದೆ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಸ್ಕ್ರೀನಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ, ನಾವು ವಾಯ್ಸಲ್ಲಿ ಆ್ಯಕ್ಟ್ ಮಾಡ್ತಿರ್ತೀವಿ. ಅದು ಚೆನ್ನಾಗಿ ಆಗೋಯ್ತು ಒಂಥರ. ನಾನು ಎಂಜಾಯ್ ಮಾಡಿದೆ. ಅವರು ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಬರೋದೇ ಇಲ್ಲ, ಗೊತ್ತೇ ಇಲ್ಲ ಅಂದ್ರಿ ಅಂತ. ಸೊ ಅಲ್ಲಿ ನಾನು ಫಸ್ಟ್ ಟ್ರೈ ಅಂತ ಮಾಡಿದ್ದು. ಅದಾದಮೇಲೆ ಏನಾಯಿತು, ಫಸ್ಟ್ ನನಗೆ ಕಾಲ್ ಬಂದಿದ್ದು ಬಾಲಾಜಿ ಸ್ಟುಡಿಯೋಯಿಂದ. ಬಾಲಾಜಿಯಿಂದ ಮೂರ್ತಿ ಅನ್ನೋರು ಸೌಂಡ್ ಇಂಜಿನಿಯರು. ಸೊ ಅವರು ನನಗೆ ಫಸ್ಟ್ ಕಾಲ್ ಮಾಡಿದ್ದು, ಈ ಥರ ಇಲ್ಲಿ ನೀವು ರೆಕಾರ್ಡಿಂಗ್ ಹೋಗಿದ್ರಲ್ಲ, ನಿಮ್ಮ ವಾಯ್ಸ್ ಕೇಳಿದೆ, ಡಬ್ಬಿಂಗ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಅಂತ. ಅವಾಗ ನಾನು ಅದೇ ಅವ್ರಿಗೆ ಹೇಳಿದೆ, ಸರ್ ನಾನು ಈ ಥರ ಸಿಂಗರು, ಡಬ್ಬಿಂಗ್ ಐಡಿಯಾ ಇಲ್ಲ, ಬಟ್ ಅಲ್ಲಿ ನಾನು ಒಂದ್ಸಲ ನೋಡಿದೆ, ಚೆನ್ನಾಗಿದೆ, ಮಾಡ್ಬೋದು ಅನ್ನಿಸ್ತು, ಓಕೆ ಅಂತ. ಸೊ ಅದು ಅವ್ರು ಕರೆದಿದ್ದು ಮೂವಿ ಯೋಗರಾಜ್ ಭಟ್ ಸರ್ ಬ್ಯಾನರ್ ಮೂವಿ, ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ. ಅದು ನನ್ನ ಫಸ್ಟ್ ಮೂವಿ. ಆ ಮೂವಿ ಡೈರೆಕ್ಟರು ಮಂಜು ಮಿತ್ರಾ ಸರು. ಅವ್ರು ಕಾಲ್ ಮಾಡಿದ್ದು. ಅಲ್ಲಿ ಹೋದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು, ವಾಯ್ಸು ಸಖತ್ತಾಗಿದೆ, ಮಾಡ್ಕೊಂಡು ಹೋಗಿ, ನೀವೇನು ಹೊಸಬ್ರು ಅಂತ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ಫಸ್ಟ್ ಟೈಮ್ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ, ಎಲ್ಲ ಒನ್ ಟೇಕಲ್ಲೇ ಹಾಗೆ ಹೋಗ್ತಿತ್ತು, ಇನ್ನೇನು ಬೇಕು ಅಂತ. ಸೊ ನನಗೂ ಒಂಥರ ಖುಷಿ ಆಯಿತು. ವೆರಿ ಎಕ್ಸೈಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ಆಗಿತ್ತು, ಚೆನ್ನಾಗಿತ್ತು. ಸೊ ಅಲ್ಲಿ ನನ್ನ ಫಸ್ಟ್ ಡಬ್ಬಿಂಗ್ ಸ್ಟಾರ್ಟ್ ಆಗಿದ್ದು. ಅದಾಗ್ತಿದ್ದ ಹಾಗೇನೆ ನೆಕ್ಸ್ಟು ದೃಶ್ಯ, ರಣವಿಕ್ರಮ, ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಒಂಥರ ದೊಡ್ಡ ಮೂವೀಸ್, ಒಳ್ಳೆ ಮೂವಿಗಳ್ಗೆ ನನಗೆ ಅವಕಾಶ ಸಿಗ್ತಾ ಹೋಯ್ತು. ಹೌದು, ಎಲ್ಲ ಹೀರೋಯಿನ್ಗಳಿಗೆ ನಾನು ಸ್ಟಾರ್ಟ್ ಮಾಡಿದ್ದು. ಶಾನ್ವಿ, ಐಂದ್ರಿತಾ ರೈ, ಆದಾ ಶರ್ಮಾ, ಸೋನಲ್ ಮೊಂಟೆರೋ. ಈಗ ಅಟ್ ಪ್ರೆಸೆಂಟ್ ಸೋನಲ್ ಅವ್ರಿಗೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ ಸೋನಲ್ ಅವ್ರಿಗೆ ನಾನು ಹೇಳಬೇಕು ಅಂದರೆ, ಹಾಗೇನು ಅದು ಕೂಡ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್, ಪಂಚತಂತ್ರ ಮೂವಿ. ಅದಕ್ಕೂ ಅವರು ಸುಮಾರು ವಾಯ್ಸ್ಗಳನ್ನ ನೋಡಿದ್ರಂತೆ. ಭಟ್ರು ಹೆಂಗೆ ಅಂದರೆ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಅವರು ತುಂಬ ನ್ಯಾಚುರಲ್ ಆಗಿರಬೇಕು, ಸಹಜವಾಗಿರಬೇಕು ಅಂತ ನೋಡ್ತಾರೆ. ಯಾವುದೋ ಅದು ಡಬ್ಬಿಂಗ್ ಅಂತ ಅನ್ನಿಸ್ಬಾರ್ದು, ಅಲ್ಲಿ ಯಾರೇ ಆ್ಯಕ್ಟ್ ಮಾಡಿದ್ರೋ ಅವರೇ ಅದನ್ನ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬೇಕು, ಅಷ್ಟರ ಮಟ್ಟಿಗೆ ಅದು ಮ್ಯಾಚ್ ಆಗಬೇಕು, ಜೊತೆಗೆ ಅಲ್ಲಿ ಎಮೋಷನ್ಸ್ ಕೂಡ ಫಿಲ್ ಆಗಬೇಕು. ಸೊ ಸುಮಾರು ವಾಯ್ಸ್ಗಳು ನೋಡಿದ್ರಂತೆ. ಆಮೇಲೆ ನನಗೆ ರಾಜಶೇಖರ್ ಸರ್ ಕಾಲ್ ಮಾಡಿದ್ರು, ಇದಕ್ಕೆ ಮೋಸ್ಟ್ಲಿ ಇದಾಗತ್ತೆ ಅಂತ. ಸೊ ದೆನ್ ನಾನು ಸ್ಯಾಂಪಲ್ ಕೊಟ್ಟಾಗ ಸರ್ ಒಂದೇ ಮಾತು ಹೇಳಿದ್ದು, ಆ ಹುಡುಗಿನೇ ಸೋನಲ್ಲೇ ಮಾತಾಡ್ದಂಗಿದೆ, ಬೇರೆಯವರು ಡಬ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ, ಅಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಿದಾಗಲೂ ನನಗೆ ಅದನ್ನೇ ಹೇಳಿದ್ರು. ಸೊ ನೀವು ಏನು ಮಾಡಿದ್ದೀರಾ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಾನೇನು ಕೂತ್ಕೋಬೇಕಾಗೇ ಇಲ್ಲ, ನಾನು ಇನ್ಫ್ಯಾಕ್ಟ್ ಅವ್ರು ಡಬ್ಬಿಂಗ್ ಕೂತ್ಕೊಳ್ಳೂ ಇಲ್ಲ, ನೀವು ಮಾಡಿರೋದು ನಾನು ನೋಡಿದ್ದೀನಿ, ಇದು ಕರೆಕ್ಟಾಗಿ ಬಂದಿದೆ, ಇದೇ ಥರನೇ ಹಿಂಗೆ ನೀವು ಫಾಲೋ ಮಾಡ್ಕೊಂಡು ಹೋಗಿ ಅಂತ ಅಷ್ಟು ನಂಬಿಕೆ ಇಟ್ಟು ಬಿಟ್ಬಿಟ್ಟು ಹೋದರು. ಓಕೆ, ಗುಡ್. ಸೊ ಗೀತಾ ಬ್ಯಾಂಗಲ್ ಸ್ಟೋರಿಂದ ಸ್ಟಾರ್ಟ್ ಆಗಿ ಕೊನೆಗೆ ಗೀತಾ ಗೋವಿಂದಮಲ್ಲಿ ರಶ್ಮಿಕಾ ಅವರಿಗೂ, ಅಂದರೆ ನೀವು ನಾಯಕಿಯರಿಗೆ ನೇರವಾದ ಕನ್ನಡ ಚಿತ್ರಗಳಿಗೆ ಮಾಡ್ತಾ ಇದ್ರಿ, ಅದಾದಮೇಲೆ ಡಬ್ಬಿಂಗ್ ಚಿತ್ರಗಳಿಗೆ, ಬೇರೆ ಭಾಷೆಯ ಚಿತ್ರಗಳನ್ನು ಕನ್ನಡ ಮಾಡುವಾಗ ರಶ್ಮಿಕಾ ಮಂದಣ್ಣ ಮತ್ತು ಕೀರ್ತಿ ಸುರೇಶ್ ಹಾಗೆ ಬೇರೆ ಬೇರೆಯವರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಡಬ್ ಮಾಡಿದ್ದೀರಾ. ಸೊ ನಾನು ಈಗ ಗೀತಾ ಗೋವಿಂದಂ ಇಂದ ಪುಷ್ಪ ಅವರಿಗೂ ನೀವು ರಶ್ಮಿಕಾ ಅವರಿಗೆ ಕೊಟ್ಟಿದ್ದೀರಾ, ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದು ಹೇಗೆ ಅವಕಾಶ ಸಿಕ್ತು? ಎಸ್. ಸೊ ನಾನು ಡಬ್ಬಿಂಗ್ ಮೂವೀಸ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಇದ್ರ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ಗೀತಾ ಗೋವಿಂದಂ, ಜಗಮಲ್ಲ. ಎಸ್. ಯಾಕಂದರೆ ದಟ್ ವಾಸ್ ದ ವೆರಿ ಫಸ್ಟ್ ಡಬ್ಬಿಂಗ್ ಮೂವಿ ಅಂತಲೇ ಹೇಳ್ಬೋದು. ಚೆನ್ನೈಗೆ ಹೋಗಿ ಅದು ಒಂಥರ ಸೆನ್ಸೇಷನ್ ಕ್ರಿಯೇಟ್ ಮಾಡೋ ಥರ ಅದು ಒಂದು ಸಮಯ. ಅದು ಇಲ್ಲಿಂದ ಅದು AVM ಸ್ಟುಡಿಯೋಸಲ್ಲಿ ಚೆನ್ನೈಗೆ, ಅದು ಒಂಥರ ಚೆನ್ನಾಗಿತ್ತು. ಏನೋ ಡಿಫ್ರೆಂಟಾಗಿ ಏನೋ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ ಪ್ರತಿಯೊಂದನ್ನು ಚೆನ್ನಾಗಿ ನೋಡ್ಕೊಂಡ್ರಿ. ಸೊ ಥ್ಯಾಂಕ್ ಯು. ಪುನೀತ್ ಅವ್ರು ನನ್ನನ್ನು ನಿಮಗೆ ರೆಫರ್ ಮಾಡಿದ್ರು. ಸೊ ಅವ್ರದ್ದು ಹೇಳಬೇಕಿಲ್ಲಿ, ಅದು ದಟ್ ವಾಸ್ ದ ಮೇ ಬಿ ಫಸ್ಟ್ ಡಬ್ಬಿಂಗ್ ಮೂವಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. AVM ಸ್ಟುಡಿಯೋನಲ್ಲಿರ್ಬೋದು, ಮತ್ತು ಇಂಜಿನಿಯರ್ ಕುಮಾರ್ ಸರ್ ಆ್ಯಂಡ್ ಇವರು ನಮ್ಮ ಹೃದಯ ಶಿವ ಸರ್, ಅವರು ಎಲ್ಲರೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇದ್ರೂ ಕೂಡ ಅವರು ಒಂಥರ, ಇಲ್ಲಿ ಹೆಂಗೆ ನಮ್ಮ ಸೌಂಡ್ ಇಂಜಿನಿಯರ್ಸ್ ಒಂದೇ ನಾವು ಟೇಕ್ ಕೊಡ್ತಿದ್ದ ಹಾಗೆ ನಮ್ಮ ವೇವ್ ಲೆಂತ್ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ.
ಸೊ ನಾವು ತಗೊಳ್ತಿದ್ರೆ ಈಗ ನಾವು ತಗೊಳ್ತೀವಾ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ಫಸ್ಟ್ ಟೈಮ್ ಆದ್ರೂ ಕೂಡ ಚೆನ್ನೈಯಲ್ಲಿ ಅವರು ಆ ಥರ ನಮಗೆ ಫೀಲೇ ಮಾಡಿಸ್ಲಿಲ್ಲ. ನಮ್ಮ ವೇವ್ ಲೆಂತ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗೋಯ್ತು. ಅಂಡ್ ಇಲ್ಲಿ ಅವ್ರು ಕೊಡ್ತಾರೆ ಅನ್ನೋ ನಾನು ತಗೋತೀನಿ ಈ ಟೇಕ್ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಂದ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಅಲ್ಲಿ ಬಾಂಡಿಂಗ್ ಆಗಿತ್ತು. ಡಬ್ಬಿಂಗು ಅಷ್ಟು ಚೆನ್ನಾಗಿ ಬಂತು, ನಿಮಗೂ ಗೊತ್ತು. ಸೊ ವಿತ್ ಓವರಾಲ್ ಎನ್ವೈರ್ಮೆಂಟೇ ತುಂಬ ಚೆನ್ನಾಗಿತ್ತು. ಜೊತೆಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಇತ್ತು. ನನಗೆ ಅಂದರೆ ಈಗಲೂ ನೆನಪಿದೆ, ಕೊನೆ ಓಡೋ ಸೀನ್ ಇದೆಯಲ್ಲ, ಇಟ್ಸ್ ಸಿಂಗಲ್ ಟೇಕ್ ಸೀನ್ ನೀವು ತೊಗೊಂಡಿದ್ದು, ತುಂಬ ಎಮೋಷ್ನಲ್. ಜೊತೆಗೆ ಅವಳು ಕೊನೆಗೆ ಓಡಿ ಮುಗಿದ ಮೇಲೆ ಅಪ್ಪ ಅಂತ ಹೇಳೋದು ಆಲ್ಮೋಸ್ಟ್ ಐ ಥಿಂಕ್ ಅಲ್ಲಿ ನಿಮಗೆ ಗೊತ್ತಿದೆಯಲ್ವ, ನೀವು ಹತ್ತಿದ್ದು ನೋಡಿದ್ದೀವಿ. ಅಟ್ ಪ್ರೆಸೆಂಟ್ ಅಟ್ ದ ಸೇಮ್ ಟೈಮ್ ನಾವು ಮಾನಿಟರ್ ರೂಮಲ್ಲಿ ಕೂತಿರೋರು ಎಲ್ಲರ ಕಣ್ಣಲ್ಲೂ ನೀರಿತ್ತು. ಅಂದರೆ ಅಷ್ಟು ಚೆನ್ನಾಗಿ ಡಬ್ ಕೂಡ ಆಗಿತ್ತು ಆ್ಯಂಡ್ ಅಷ್ಟೇ ಚೆನ್ನಾಗಿರೋ ಸೀನ್ ಕೂಡ ಆಗಿತ್ತು. ಕರೆಕ್ಟ್. ಥ್ಯಾಂಕ್ ಯು. ಬಟ್ ಎಸ್, ಆ ಥ್ಯಾಂಕ್ಸ್ ಅದಾಗಬೇಕು ಅಂದರೆ ಹೋಲ್ ಟೀಮ್ಗೂ ಅದು ಕ್ರೆಡಿಟ್ ಹೋಗುತ್ತೆ ಅನ್ಸುತ್ತೆ. ಟೋಟಲ್ ಆ ವೈಬೇ ಹಂಗಿತ್ತು, ಒಂಥರ ಫುಲ್ಲು ಸೀನ್ ಒಳಗೆ ಹೋಗ್ಬಿಟ್ಟಿದೆ ನಾನು ಕೂಡ. ಎಲ್ರೂ ಹಂಗೆ. ಅದಕ್ಕೆ ಹೇಳೋದು ಆ ಟೈಮಲ್ಲಿ ಇಂಜಿನಿಯರ್ ಕೋಆಪರೇಷನು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಗೊತ್ತಾಗಿತ್ತು, ಇಲ್ಲ ಈ ಹುಡುಗಿ ತಗೋತಾಳೆ ಇದು ಅಂತ ಗೊತ್ತಿತ್ತು. ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಬಿಟ್ರು. ನನಗೇನು ಅವ್ರು ಮಾನಿಟರ್ ಅಂತಾನು ನಿಮ್ಗೂ ಜ್ಞಾಪಕ ಇರ್ಬೋದು, ಮಾನಿಟರ್ ಇಲ್ಲ ಏನಿಲ್ಲ, ಜಸ್ಟ್ ಅಲ್ಲಿ ಬರ್ತಿತ್ತು ಇಮ್ಮಿಡಿಯೇಟ್ ಟೇಕ್ ಹಂಗೆ. ಅದು ಯಾಕಂದ್ರೆ ಕೆಲವು ಅಳು ಸೀನ್ಸ್ ಎಲ್ಲ ಅದು ಸಹಜವಾಗೇ ಬರಬೇಕು. ನಾವು ಪ್ರಾಕ್ಟೀಸ್ ಮಾಡಿ ಇದೇ ಲೆಂತ್ಗೆ, ಡಬ್ಬಿಂಗಲ್ಲಿ ಟೈಮಿಂಗ್ ಅನ್ನೋದು ಇಂಪಾರ್ಟೆಂಟು ನಿಜ. ಆದರೆ ಆ ಟೈಮಿಂಗ್ ಅಂತ ನಾವು ಹೋಗಿ ಆ ನ್ಯಾಚುರಲ್ ಫೀಲಿಂಗ್ನ ಕಳ್ಕೊಳಕ್ಕಾಗಲ್ಲ. ಸೊ ಅದೊಂದು ಸೀನ್ ಮಾತ್ರ ನನಗೆ ಇವತ್ತಿಗೂ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ಚೆನ್ನಾಗಿ ಬಂದಿದೆ ಆ ಸೀನು. ಆ್ಯಂಡ್ ಎಸ್, ಹೌದು, ನಮಗೂ ಕೂಡ ಅದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನಮಗಾಗಿದ್ರಲ್ಲಿ. ಡಬ್ಬಿಂಗ್ ಎಷ್ಟೋ ಮಾಡ್ತಾ ಇರ್ತೀವಿ, ಬಟ್ ನಿಜವಾಗ್ಲೂ ಡಬ್ಬಿಂಗ್ ರೂಮಲ್ಲಿ ಕೂತ್ಕೊಂಡು ಎಲ್ಲರೂ ಅಳೋ ಲೆವೆಲಿಗೆ ಒಂದು ಪರ್ಫಾರ್ಮೆನ್ಸ್ ಆಗಿದೆ, ಜೊತೆಗೆ ಅಷ್ಟೇ ಚೆನ್ನಾಗಿರೋ ಸೀನ್ ಇದೆ ಅಂದಿದ್ದು ನಮ್ಮೆಲ್ಲರಿಗೂ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಸೊ ನಂದು ಡಬ್ಬಿಂಗ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ರಶ್ಮಿಕಾ ಮಂದಣ್ಣ ಅವ್ರದ್ದು ಹೇಳಬೇಕು ಅಂದರೆ ಗೀತಾ ಗೋವಿಂದಂ. ಆ ಮೂವಿಗೆ ನನಗೆ ಮಂಜುನಾಥ್ ಸರ್ ಡೈರೆಕ್ಟರ್ ಕರೆದಿದ್ದು ಸ್ಕೈಲೈನ್ ಸ್ಟುಡಿಯೋನಲ್ಲಿ. ಮಹೇಂದ್ರ ಸರ್ ಸೌಂಡ್ ಇಂಜಿನಿಯರು, ಈ ಥರ ಸ್ಯಾಂಪಲ್ ಕೊಡಬೇಕು ಅಂತ. ನಾನು ಸರಿ ಓಕೆ, ಗೀತಾ ಗೋವಿಂದಂ ಅಗೇನ್ ದಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್, ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಸ್ಯಾಂಪಲ್ ಅಂತ ಕೊಟ್ಟೆ. ಸ್ಯಾಂಪಲ್ ಕೊಟ್ಟು ಕಳಿಸಿದ್ಮೇಲೆ ಅಪ್ರೂವ್ ಆಯಿತು, ಎಲ್ಲ ಆಯಿತು. ಅದೂ ಅಷ್ಟೇ, ಡಬ್ಬಿಂಗ್ ಅಪ್ರೂವ್ ಆದಮೇಲೆ ಅವರು ಒಂದೇ ಮಾತೇ ಹೇಳಿದ್ದು, ಈಗ ನೀವು ಅದೇನು ಎಮೋಷ್ನಲ್ ಸೀನ್ ಅದು ಏನು ಹೇಳಿದ್ರಿ, ಮಂಜುನಾಥ್ ಸರ್ ಕೂಡ ನನಗೆ ಬೇರೆಯವರು ಡಬ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಪಾತ್ರಕ್ಕೆ ಹೊಂದ್ಕೊಂಡು ಹೋಗೋಂಗೆ ನೀವು ಡಬ್ ಮಾಡ್ತಿದ್ದೀರಮ್ಮ, ತುಂಬ ಖುಷಿ ಆಯಿತು ಅಂದರು. ಅಟ್ ದ ಸೇಮ್ ಟೈಮ್ ಅದರಲ್ಲೂ ಒಂದು ದೇವಸ್ಥಾನದಲ್ಲಿ ಒಂದು ಎಮೋಷ್ನಲ್ ಸೀನ್ ಬರುತ್ತೆ, ಅವಳು ಹತ್ಕೊಂಡು ಮಾತಾಡೋದು ವಿಜಯ್ ದೇವರಕೊಂಡ ಅವ್ರ ಜೊತೆ. ಆ ಸೀನು ಅಷ್ಟೇ, ನೀವು ನಂಬ್ತಿರೋ ಬಿಡ್ತಿರೋ, ನಾನೇ ನೀನು ಡಬ್ ಮಾಡುವಾಗ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತಮ್ಮ, ಅಷ್ಟು ಚೆನ್ನಾಗಿ ಬಂತು, ತುಂಬ ಖುಷಿ ಆಯಿತು ಅಂದರು. ಸೊ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಯಾರಿಗಾದರೂ ಅಷ್ಟೇ, ಸೊ ಡೈರೆಕ್ಟ್ರ್ ಆ ಮಾತನ್ನ ಹೇಳ್ತಾರೆ ಅಂದರೆ ಅದೇ ಒಂದು ಕಾಂಪ್ಲಿಮೆಂಟ್. ನಾವು ಏನು ಮೂವಿ ಸಕ್ಸಸ್ ಆಗುತ್ತೋ ಬಿಡುತ್ತೋ, ಬೇರೆ ಏನಾದರೂ ಆಗಲಿ, ನಮ್ಮ ಕೆಲಸ ಚೆನ್ನಾಗಾಗಿದೆ, ಅಚ್ಚುಕಟ್ಟಾಗಿ ಮುಗ್ದಿದೆ ಅನ್ನೋ ಒಂದು ಆ ಅಕ್ನಾಲೇಜ್ಮೆಂಟ್ ಸಿಗೋದಿದೆಯಲ್ಲ, ಮೇ ಬಿ ಅದೇ ಒಂದು ದೊಡ್ಡ ರೆಕಗ್ನಿಷನ್ ನನಗೆ ಅಂತ ಅನ್ಸುತ್ತೆ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ದೆನ್. ಸೊ ಥ್ಯಾಂಕ್ಸ್ ಟು ಮಂಜುನಾಥ್ ಸರ್ ಆ್ಯಂಡ್ ಮಹೇಂದ್ರ ಸರ್ ಆ ಒಂದು ಪ್ರಾಜೆಕ್ಟ್ಗೆ. ಅದಾಗ್ತಿದ್ದ ಹಾಗೇನೆ ನೆಕ್ಸ್ಟ್ ಪುಷ್ಪ. ಹಾಂ, ಸೊ ಪುಷ್ಪ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಅದು ನಾನು ಮಾಡಿದ್ದು ನನ್ನ ಬ್ರೇಕ್ ಆದಮೇಲೆ ನನ್ನ ಫಸ್ಟ್ ಪ್ರಾಜೆಕ್ಟ್. ದಟ್ ಇಸ್ ಮೈ ಕಮ್ ಬ್ಯಾಕ್ ಮೂವಿ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಮೆಟರ್ನಿಟಿ ಬ್ರೇಕಲ್ಲಿದ್ದೆ ನಾನು. ಅದಾದಮೇಲೆ ಮಾಡಿದಂಥ ಫಸ್ಟ್ ಪ್ರಾಜೆಕ್ಟ್ ಅದು. ಆಗಿನ ಇನ್ಫ್ಯಾಕ್ಟ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಡಬ್ಬಿಂಗು. ಆಗ ಸರ್ ನನಗೆ ಕಾಲ್ ಮಾಡಿದ್ರು, ಮಂಜುನಾಥ್ ಸರ್ ಕಾಲ್ ಮಾಡಿಬಿಟ್ಟು ಈ ಥರ ನೀವು ಮಾಡಿದ್ದೀರಲ್ಲಮ್ಮ, ಈ ಥರ ಮಾಡ್ತೀರಾ ಅಂತ ಹೇಳಿದ್ರಿ ಮೂವಿಗೆ ಅಂತ. ನಾನು ಓಕೆ, ಇಟ್ ಈಸ್ ಅ ಗುಡ್ ಪ್ರಾಜೆಕ್ಟ್ ಆ್ಯಂಡ್ ಎಸ್ ಇಟ್ ವಿಲ್ ಬಿ ಮೈ ಕಮ್ ಬ್ಯಾಕ್ ಪ್ರಾಜೆಕ್ಟ್ ಅಂದ್ಬಿಟ್ಟು, ಬಟ್ ಸ್ಯಾಂಪಲ್ಗೆಲ್ಲ ಮತ್ತೆ ಹೋಗಿ ಡಬ್ಬಿಂಗ್ ಹೋಗ್ಬೇಕು ಅದೆಲ್ಲ ಆಯಿತು. ಬಟ್ ಅವ್ರು ಹೇಳಿದ್ರಿಲ್ಲ, ನೀವು ಆಲ್ರೆಡಿ ಗೀತಾ ಗೋವಿಂದ ಮಾಡಿರೋದ್ರಿಂದ ನನಗೆ ಸ್ಯಾಂಪಲ್ ಏನು ಬೇಡ, ಡೈರೆಕ್ಟ್ ಡಬ್ಬಿಂಗೇ ಮಾಡ್ಕೊಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಹಿ ವಾಸ್ ವೆರಿ ಕೋಆಪ್ರೇಟಿವ್. ಸ್ಟುಡಿಯೋ ಇಂಜಿನಿಯರ್ ಕೂಡ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು. ಪ್ರಸಾದ್ ಸರ್, ಇದು ಪ್ರಸಾದ್ ಸ್ಟುಡಿಯೋಲಿ ಆಗಿದ್ದು. ಸೊ ಅಲ್ಲಿ ಮಾಡಬೇಕಾದ್ರೆ ಅವರು ಕರೆಕ್ಟಾಗಿ ನಾನು ಟೈಮಿಂಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು, ನೀವು 1 ಅವರ್ ಟೈಮ್ ಕೊಡಿ, ನಂಗೆ ಅಷ್ಟೇ ಸಾಕು, ಅಷ್ಟರಲ್ಲೇ ಮುಗಿಸ್ಕೊತೀನಿ ಅಂತ ಹೇಳಿ ಅಚ್ಚುಕಟ್ಟಾಗಿ ನನ್ನ ಸೀನ್ಸ್ ಅಷ್ಟೇ ಪ್ಲ್ಯಾನ್ ಮಾಡಿಕೊಂಡು ಅದೇ ಟೈಮ್ಗೆ ನಾನು ಮುಗಿಸ್ಕೊಟ್ಟೆ. ಆ ಥರ ಮಾಡಿಕೊಂಡು ಕೋಆರ್ಡಿನೇಷನಲ್ಲಿ ಮಾಡಿದಂಥ ಮೂವಿ. ಸೊ ಥ್ಯಾಂಕ್ಸ್ ಟು ಹಿಮ್ ಅಗೇನ್. ದಟ್ಸ್ ಗುಡ್. ಸೊ ಈಗ ಅಂದರೆ ಬೇರೆ ಹೊರಗಡೆಯ ಹೀರೋಯಿನ್ ಅಂದರೆ ಬೇರೆ ತಮಿಳು ತೆಲುಗು ಹೀರೋಯಿನ್ಗಳಲ್ಲಿ ನೀವು ಮೇಜರಾಗಿ ರಶ್ಮಿಕಾ, ಅಗೇನ್ ಬ್ರಹ್ಮಾಸ್ತ್ರನೂ ಮಾಡಿದ್ರಿ, ಆಲಿಯಾ ಭಟ್ ಅವರಿಗೆ ನೀವು ಡಬ್ ಮಾಡಿದ್ರಿ. ಏನು ಅಂದರೆ ಮೇಜರ್ ನಾಯಕಿಯರಿಗೆ ಮಾಡ್ತಾಯಿದ್ದಾರೆ. ಕೀರ್ತಿ ಸುರೇಶ್ಗೂ ಮಾಡಿದ್ದೀರಾ.
ಸೊ ಅದನ್ನು ಒನ್ ಬೈ ಒನ್ ನೋಡೋದಾದರೆ ಬ್ರಹ್ಮಾಸ್ತ್ರದ್ದು ಆಲಿಯಾ ಭಟ್ ಅಗೇನು ಬ್ರಹ್ಮಾಸ್ತ್ರ ಕೂಡ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಡಬ್ ಆಗಿದ್ದಂಥದ್ದು. ಆ್ಯಂಡ್ ಹಿಂದಿ ಟು ಕನ್ನಡ ತುಂಬ ಕಡಿಮೆ, ಅಂದರೆ ಮೇಜರ್ ಮೂವಿಗಳು ಡಬ್ ಆಗಿದ್ದು ಕಡಿಮೆ, ಸೈಮಲ್ಟೇನಿಯಸ್ ಥಿಯೇಟ್ರಲ್ಲಿ ರಿಲೀಸ್ ಆಗಿರುವಂಥದ್ದು ಕಡಿಮೆ. ಅದರಲ್ಲಿ ಬ್ರಹ್ಮಾಸ್ತ್ರ ಒಂದು ಮೇಜರ್ ಮೂವಿ. ಸೊ ಅದರ ಒಂದು ಆಡಿಷನ್ಸ್ ಅಥವಾ ಹೇಗೆ ಅದರ ಒಂದು ಪ್ರೋಸೆಸ್ ಹೇಗಾಯಿತು? ಸೇಮ್ ಅದು ಕೂಡ ಬ್ರಹ್ಮಾಸ್ತ್ರ ಮೂವಿ, ಅದು ಕೂಡ ಮೈ ಸೆಕೆಂಡ್ ಇದು ಅನ್ಸುತ್ತೆ ಆಫ್ಟರ್ ಪುಷ್ಪ. ಓಕೆ. ಸೊ ಅದೂ ಸೌಂಡ್ ಮ್ಯಾಪಲ್ಲಿ ಪ್ರಜ್ವಲ್ ಆ್ಯಂಡ್ ನಮ್ಮ ಜೋಶಿ ಸರ್ ಕರೆದಿದ್ದು ಅದಕ್ಕೆ. ಜೋಶಿ ಅವರು ಎಸ್ ಅವರು ಸ್ಯಾಂಪಲ್ ಬೇಕು ಅಂತ ಹೇಳಿ, ಸೊ ಸ್ಯಾಂಪಲ್ ಕೊಟ್ಟು ಕಳಿಸಿದ್ವಿ. ಅದು ಅಪ್ರೂವಲ್ ಆಗಿ ಬಂತು, ನಿಮ್ಮ ವಾಯ್ಸ್ ಓಕೆ ಆಗಿದೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ಆಲ್ಸೋ ವೆರಿ ಚಾಲೆಂಜಿಂಗ್. ಹಿಂದಿದು ಬೇರೆ ಲ್ಯಾಂಗ್ವೇಜಸ್ ಟು ಕನ್ನಡ ಆ್ಯಂಡ್ ಹಿಂದಿ ಟು ಕನ್ನಡ ನೋಡಿದಾಗ, ಹಿಂದಿ ಟು ಕನ್ನಡ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ, ಉಲ್ಟಾ ಸೆಂಟೆನ್ಸ್ ಇರುತ್ತೆ, ನಾವು ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿ ತಗೊಳಕ್ಕಾಗಲ್ಲ. ಸೊ ಈಗ ತೆಲುಗು ಆಗಲಿ ತಮಿಳ್ ಆಗಲಿ ಅದೆಲ್ಲ ಅಲ್ಲೂ ಸ್ಟ್ರೇಟೇ ಇರುತ್ತೆ. ನಾವು ಏನಂತಾರೆ ಆ ಒಂದು ಡೈಲಾಗ್ನ ಉಲ್ಟಾ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಹಿಂದಿಲಿ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದೊಂದು ಟಾಸ್ಕ್ ಆಗಿತ್ತು. ಆ್ಯಂಡ್ ಟು ಆಲಿಯಾ ಭಟ್ ಈಸ್ ಮೈ ಫೇವ್ರೆಟ್ ಟು. ಆಲಿಯಾ ಭಟ್ ಕೂಡ ನನಗೆ ತುಂಬ ಇಷ್ಟ. ಆ್ಯಂಡ್ ಶಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಆ್ಯಂಡ್ ಇದು ಒಂಥರ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮೂವಿ ಕೂಡ. ಅದು ಒಂಥರ ತುಂಬ ಖುಷಿ ಇತ್ತು. ಅಷ್ಟೇ ಎಕ್ಸೈಟ್ಮೆಂಟಿಂದ, ಅಷ್ಟೇ ಖುಷಿಯಿಂದಾನೇ ಮಾಡಿದ್ದು. ಸೌಂಡ್ ಇಂಜಿನಿಯರ್ ರಾಜೇಶ್ ಅವರಿದ್ರು. ಅಗೇನ್ ಇಟ್ ವಾಸ್ ಅ ಟೀಮ್ ಎಫರ್ಟ್ ಅಂತಾನೆ ಹೇಳ್ಬೋದು. ನಾವೇನ್ ಮಾಡ್ತಿದ್ವಿ, ಜೊತೆ ಕೂತ್ಕೊಂಡು ನವೀನ್ ಅವ್ರು ಕೂಡ ಇದ್ರು, ಅಸಿಸ್ಟ್ ಮಾಡ್ತಿದ್ರು ನಮಗೆ ಡೈಲಾಗ್ಸ್ ಎಲ್ಲ ಕರೆಕ್ಷನ್ಸ್ ಮಾಡುವಾಗ ಎಲ್ಲ. ಸೊ ಅದನ್ನು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳಿದಾಗ ಖುಷಿ ಆಯಿತು. ಸೊ ಈಗ ನೀವು ಅದು ಹೇಳ್ತಾ ಇದ್ರಿ, ನೇರವಾದ ಚಿತ್ರಗಳು ಮತ್ತು ಡಬ್ಬಿಂಗ್ ಚಿತ್ರಗಳು ಎರಡನ್ನೂ ನೀವೀಗ ಸಾಕಷ್ಟು ಮಾಡಿರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗಿದೆ. ಅದೆರಡರಲ್ಲಿ ಅಂದರೆ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸೋದು ಯಾವುದು ಅಥವಾ ತುಂಬ ಸುಲಭ ಅನಿಸೋದು ಯಾವುದು? ಅಂದರೆ ನನಗೆ ಯಾವುದು ಸುಲಭ ಅಂತಲೂ ಹೇಳೋಕ್ಕಾಗಲ್ಲ, ಹಂಗೆ ಹೇಳೋಕ್ಕಾಗಲ್ಲ ಯಾವುದನ್ನು ಕೂಡ. ಸ್ಟ್ರೇಟ್ ಮೂವೀಸಲ್ಲಿ ಅದರದೇ ಆದಂಥ ಚಾಲೆಂಜಸ್ ಇರುತ್ತೆ, ಡಬ್ಬಿಂಗ್ ಮೂವಿಯಲ್ಲಿ ಅದರದೇ ಆದಂಥ ಚಾಲೆಂಜಸ್. ಬೋತ್ ಆರ್ ಟೋಟಲಿ ಡಿಫ್ರೆಂಟ್. ಈಗ ಉದಾಹರಣೆಗೆ ಡೈರೆಕ್ಟ್ ಅಂದರೆ ಸ್ಟ್ರೇಟ್ ಕನ್ನಡ ಮೂವೀಸಲ್ಲಿ ಹೇಳೋದಾದರೆ ಅದರಲ್ಲಿ ಲಿಪ್ ಇರುತ್ತೆ, ಕನ್ನಡ ಲಿಪ್ ಇರುತ್ತೆ. ಆದರೆ ಎಲ್ಲ ಕಡೆನೂ ಕನ್ನಡ ಲಿಪ್ ಸಿಗಲ್ಲ. ಕೆಲವೊಂದು ಕಡೆ ಫಂಬಲ್ ಆಗಿರ್ಬೋದು, ಅಲ್ಲಿ ಅವರು ಬೇರೆ ವರ್ಡ್ನ ಶೂಟಿಂಗಲ್ಲಿ ಯೂಸ್ ಮಾಡಿರ್ಬೋದು, ಅದನ್ನ ಡಬ್ಬಿಂಗಲ್ಲಿ ನಾವು ಚೇಂಜ್ ಮಾಡ್ಕೋಬೋದು, ಅದೆಲ್ಲ ಇರುತ್ತೆ. ಆ್ಯಂಡ್ ಅದಿದ್ರೂ ಕೂಡ ಸ್ಟ್ರೇಟ್ ಮೂವೀಸಲ್ಲಿ ಟಾಸ್ಕ್ ಏನಿರುತ್ತೆ ಅಂದರೆ ಟು ಮ್ಯಾಚ್ ದಿ ಒರಿಜಿನಲ್ ವಾಯ್ಸ್. ಆ ಹೀರೋಯಿನ್ ವಾಯ್ಸ್ ಏನಿದೆ, ಈಗ ಉದಾಹರಣೆಗೆ ಸೋನಲ್ ಅವರಿರ್ಬೋದು, ಆಂದ್ರಿತಾರ ಇರ್ಬೋದು, ಅವರ ಒರಿಜಿನಲ್ ವಾಯ್ಸ್ ಏನಿದೆ, ಆ ಪಾತ್ರ ಹೇಗಿದೆ, ಆ ಫಿಲ್ಮಲ್ಲಿ ಆ ಪಾತ್ರ ಹೇಗಿದೆ, ಅದಕ್ಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ನಾವು ಮ್ಯಾಚ್ ಮಾಡಬೇಕು ವಾಯ್ಸ್ನ. ದಟ್ ವಿಲ್ ಬಿ ದ ಟಾಸ್ಕ್. ಅಟ್ ದ ಸೇಮ್ ಟೈಮ್ ಡಬ್ಬಿಂಗ್ ಪ್ರಾಜೆಕ್ಟ್ಸಲ್ಲಿ ಆಲ್ರೆಡಿ ಡಬ್ ಆಗಿರುತ್ತೆ, ಅದರಲ್ಲೂ ಕೂಡ ನಾವು ಮ್ಯಾಚ್ ಮಾಡಬೇಕು. ಅದ್ರ ಜೊತೆಗೆ ಕನ್ನಡಗೆ ಲಿಪ್ ಸಿಂಕ್ ಆಗ್ತಿದೆ ಅನ್ನೋ ಮಟ್ಟಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ. ಪದಗಳು ಕರೆಕ್ಟಾಗಿ ಕೂರಬೇಕು, ಜೊತೆಗೆ ಅದು ಡಬ್ಬಿಂಗ್ ಮೂವಿ ಅನ್ನೋ ಫೀಲ್ ಬರಬಾರ್ದು. ಅದು ಬರ್ದಿರೋ ಹಾಗೆ ನೋಡಿಕೊಂಡು ಪದ ಬಳಕೆ ಕರೆಕ್ಟಾಗಿರಬೇಕು. ಜೊತೆಗೆ ಸಿಂಕ್ ಮೇಲೂ ನಾವು ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು. ಅದನ್ನೆಲ್ಲ ನೋಡಿಕೊಂಡು ನಮ್ಮ ನೇಟಿವಿಟಿಗೆ ಸೂಟ್ ಆಗೋ ಥರ ನಾವು ಮಾಡ್ಯುಲೇಷನ್ಸ್ ಕೊಡಬೇಕು. ಬೇರೆ ಭಾಷೆಗಳಲ್ಲಿ ಮಾಡ್ಯುಲೇಷನ್ಸೇ ಬೇರೆ ಥರ ಇರುತ್ತೆ. ನಾವು ಅದೇ ಮಾಡ್ಯುಲೇಷನ್ನ ಕಾಪಿ ಮಾಡಿಬಿಟ್ರೆ ಕನ್ನಡಗೆ ಅದು ಚೆನ್ನಾಗಿರೋದೇ ಇಲ್ಲ. ಯಾಕಂದರೆ ಹಿಂದಿಲೇ ಮಾಡ್ಯುಲೇಷನ್ ಬೇರೆ ಥರ ಇರುತ್ತೆ, ತೆಲುಗುಲೇ ಬೇರೆ ಇರುತ್ತೆ. ಈಗ ತೆಲುಗು ತಗೊಂಡ್ರೆ ನಮಗೆ ತೆಲುಗುಲಿ ಏನಕ್ಕೆ ಅಂತ ಹೇಳೋದನ್ನ ಎಂದಕ್ಕೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಳಿತಾರೆ ಅವರು. ಅಂದ್ರೆ ಎಂದಕ್ಕಲ್ಲ ಅಂದ್ರೆ ನಾವು ಅದನ್ನ ಯಾಕಂಗೆ ಹಂಗೆ ಹೇಳಕ್ಕಾಗಲ್ಲ, ಅದು ಫೇಕ್ ಆಗ್ಬಿಡುತ್ತೆ. ಸೊ ನಾವು ನಮ್ಮ ಇದಕ್ಕೆ ತಕ್ಕ ಹಾಗೆ ಎಲ್ಲಿ ನಮ್ಮ ಆ ಸಿಚುವೇಶನ್ಗೆ, ಆ ಸೀನ್ಗೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಕನ್ನಡದವರೇ ಮಾತಾಡ್ತಿದ್ದಾರೆ, ಹೌದು, ಕನ್ನಡದಲ್ಲಿ ನಾವು ಮಾತಾಡಿದ್ರೆ ಆ ಸೀನ್ ಹೆಂಗಿರುತ್ತೆ, ಯಾವ ಇಂಟರ್ನ್ಯಾಷನಲ್ ನಾವು ಅದನ್ನ ಮಾತಾಡ್ತೀವಿ, ಸೊ ಅದು ಜಾಸ್ತಿ ಮ್ಯಾಟರ್ ಆಗುತ್ತೆ. ಸೊ ಅದೇ ಒರಿಜಿನಲ್ ಮೂವಿಯಲ್ಲಿ ನಿಮಗೆ ಇಂಟರ್ನೇಷನ್ಸ್ ಅಷ್ಟು ಚಾಲೆಂಜ್ ಇರಲ್ಲ, ಬಟ್ ಡಬ್ಬಿಂಗ್ ಮೂವಿಯಲ್ಲಿ ಇಂಟರ್ನೇಷನ್ಸ್ ತುಂಬಾ ಚಾಲೆಂಜ್ ಇರುತ್ತೆ. ಹೌದು, ಬಟ್ ಸ್ಟೇಟ್ ಮೂವಿದೂ ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ ಅಲ್ಲಿ ಮಾಡಿರೋದಕ್ಕಿಂತ ಅಲ್ಲಿ ಆರ್ಟಿಸ್ಟ್ನ ಬಿಟ್ಟು ಅವರು ನಮ್ಮ ಹತ್ರ ಡಬ್ಬಿಂಗ್ ಮಾಡಿಸ್ಬೇಕು ಅಂದರೆ ಮೇ ಬಿ ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋರ್, ಇನ್ನೂ ಜಾಸ್ತಿ ಡಬ್ಬಿಂಗ್ ಅಂದರೆ ಎನಿವೇ ಡಬ್ಬಿಂಗ್ ಅಂತ ಗೊತ್ತಿರುತ್ತೆ. ಆದರೆ ಸ್ಟೇಟ್ ಮೂವೀಸಿಗೆ ಬಂದಾಗ ಆ ಹೀರೋಯಿನ್ ವಾಯ್ಸ್ ಗೊತ್ತಿರುತ್ತೆ, ನಮ್ಮ ವಾಯ್ಸು ಗೊತ್ತಿರುತ್ತೆ. ಆದರೆ ನಾವು ಎರಡನ್ನೂ ಮ್ಯಾಚ್ ಮಾಡಿ ಮಧ್ಯದಲ್ಲಿ ಒಂದು ವಾಯ್ಸ್ನ ಕೊಟ್ಟು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗೋಂಗೆ, ಆ ಫೇಸ್ಗೆ ಸೂಟ್ ಆಗೋ ಥರ ವಾಯ್ಸ್ ಕೊಡಬೇಕು. ಇಂಟರ್ನೇಷನ್ಸ್ ಎಲ್ಲದ್ರ ಮೇಲೂ 100 ಮೋರ್ ದೆನ್ 100% ಇರಬೇಕಲ್ಲಿ. ಸೊ ಅವಾಗ ಮಾತ್ರ ಅದು ವರ್ಕ್ ಆಗಕ್ಕೆ ಸಾಧ್ಯ. ಈಗ ಅದ್ರ ಬಗ್ಗೆ ಸ್ಟೇಟ್ ಮೂವೀಸ್ ಹೇಳಬೇಕು ಅಂದರೆ ಇನ್ನೊಂದು ನಂದು ರೀಸೆಂಟ್ ಆಂದ್ರಿತಾ ಅವ್ರಿಗೆ ಡಬ್ ಮಾಡಿದ್ದೆ.
ಚೌಕಾನಲ್ಲಿನೂ ಅವ್ರಿಗೆ ಮಾಡಿದ್ದೆ, ಚೌಕಾಲು ಮಾಡಿದ್ದೆ. ಅದಾದಮೇಲೆ ರೀಸೆಂಟಾಗಿ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ, ಅದರಲ್ಲಿ ಆಂದ್ರಿತಾ ಅವ್ರಿಗೆ ಡಬ್ ಮಾಡಿದೆ. ಅದು ಮಾಡಿದ್ಮೇಲೆ ದಿಗಂತ್ ಅವರು, ಆಂದ್ರಿತಾ ರೈ ಅವರಿಬ್ರು ನನಗೆ ಸಿಕ್ಬಿಟ್ಟು ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಯಾರು ಅವ್ರ ಮನೆಯವರೆಲ್ಲ ಪ್ರೀಮಿಯರ್ ಶೋಗೆಲ್ಲ ಹೋದಾಗ ಎಲ್ಲರೂ ಹೋಗಿದ್ರಂತೆ. ಹೋಗಿದ್ದಾಗ ಕೇಳಿದ್ರಂತೆ ಆಂದ್ರಿತಾ ಅವ್ರಿಗೆ, ನೀನು ಯಾವಾಗ ಕನ್ನಡ ಇಷ್ಟು ಚೆನ್ನಾಗಿ ಕಲಿತೆ, ಎಷ್ಟು ಚೆನ್ನಾಗಿ ಡಬ್ ಮಾಡಿದ್ಯಾ ಅಂತ ಕೇಳಿದ್ರಂತೆ. ಅದನ್ನೇ ನನಗೆ ಹೇಳಿದ್ರು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳಿದೆ, ಥ್ಯಾಂಕ್ ಯು ಅಂತ. ಅವರೇ ಹೇಳಿದ್ರು ಅದನ್ನ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ನನಗೆ ವಾಯ್ಸ್ ಮ್ಯಾಚ್ ಆಗಿರೋದು ನಾನು ಯಾರ್ದೂ ಇಲ್ಲ ಅಂತ ಅನ್ಸುತ್ತೆ. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಡಬ್ಬಿಂಗ್ ಅಂತ. ನಮ್ಮ ಮನೆಯವ್ರಿಗೆ ಗೊತ್ತಾಗ್ಲಿಲ್ಲ, ನೀನೇನು ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ, ಇಷ್ಟು ಚೆನ್ನಾಗಿ ಕನ್ನಡ ಕಲಿತು ಮಾತಾಡ್ಬಿಟ್ಟಿದ್ಯಾ ಅಂತ ನನಗೆ ಹೇಳಿದ್ರು ಅಂತ ಆಂದ್ರಿತಾ ರೈ ಅವರು ನನಗೆ ಹೇಳಿದ್ರು. ಸೊ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಒಂಥರ ಓಕೆ, ಸಮಾಧಾನ ಆಯಿತು. ನಾವು ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೂ ಆ ಆರ್ಟಿಸ್ಟ್ ಕಡೆಯಿಂದನೇ ಈ ಮಾತು ಬಂದಾಗ ಅದು ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಖುಷಿ ಆಯಿತು. ಸೊ ಶ್ರುತಿಯವರೇ, ಈಗ ಇನ್ನೊಬ್ಬ ದೊಡ್ಡ ಹೀರೋಯಿನ್ ಕೀರ್ತಿ ಸುರೇಶ್ ಅವರಿಗೆ ನಾನು ಕೇಳಿದ ಹಾಗೆ ಅಥವಾ ನಾನು ನೋಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಿಮ್ಮದೇ ವಾಯ್ಸ್ ಇದೆ. ಅಂದರೆ ಮುಂಚೆ ಸರ್ಕಾರ್ ಇಂದ ಹಿಡಿದು ಇತ್ತೀಚೆಗೆ ಮಾಮನ್ನನ್ ಮೂವಿಯಲ್ಲೂ ಕೂಡ ನಿಮ್ಮದೇ ವಾಯ್ಸ್ ಇದೆ. ಸೊ ಅವರ ಒಂದು ಸಿನಿಮಾಗಳಿಗೆ ಕೆಲಸ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮಗೆ? ಸೊ ಕೀರ್ತಿ ಸುರೇಶ್ ಕೂಡ ಇನ್ನೊಂದು ಚಾಲೆಂಜಿಂಗ್ ಆರ್ಟಿಸ್ಟ್. ಅವರು ಒಂಥರ ಸಹಜವಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅವ್ರ ಮೂವಿಗಳು ಆಲ್ಮೋಸ್ಟ್ ಒಂದು 4-5 ಸುಮಾರು ಮಾಡಿದ್ದೀನಿ. ಅವಾಗ ಭೈರವ ಇರ್ಬೋದು, ಸರ್ಕಾರ್ ಇರ್ಬೋದು, ಮಿಸ್ ಇಂಡಿಯಾ, ಮತ್ತೀಗ ಪ್ರೆಸೆಂಟ್ಲಿ ಹೊಸದು ಮಾಮನನ್. ಅದು ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥ ಮೂವಿ, ತುಂಬ ಚೆನ್ನಾಗಿರೋ ಮೂವಿ ಕೂಡ. ಅಗೇನ್ ಈ ಹಳೆ ಮೂವಿಗಳೆಲ್ಲ ನನ್ನ ಬ್ರೇಕಿಗೆ ಮುಂಚೆ ಮಾಡಿದ್ದು, ಆ್ಯಂಡ್ ಈಗ ಮಾಮನನ್ ಆಮೇಲೆ ಮಾಡಿದಂಥ ಮೂವಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚಾಲೆಂಜಿಂಗ್ ಆಗಿತ್ತು. ಈ ಪ್ರಾಜೆಕ್ಟ್ಗೆ ನನಗೆ ನಿರಂಜನ್ ಕರೆದಿದ್ದು, ನಿರಂಜನ್ ಸ್ಟುಡಿಯೋ. ಸೊ ನಿರಂಜನ್ ಮುಂಚೆಯಿಂದನೂ ಈ ಕೀರ್ತಿ ಸುರೇಶ್ದೆಲ್ಲ ಐ ಥಿಂಕ್ ಅವ್ರ ಹತ್ರನೇ ಮಾಡಿರೋದು. ಸೊ ಅದೇ ಕೀರ್ತಿ ಸುರೇಶ್ ಅವ್ರದ್ದು, ಅವರು ಅಂದರೆ ಒಂಥರ ಅವರು ಮೆಚ್ಯೂರ್ಡ್ ಆಗಿ ಇರ್ತಾರೆ. ಅನ್ಲೈಕ್ ಈಗ ಬೇರೆಯವ್ರದ್ದು ಕೆಲವು ಕಡೆ ಬಬ್ಲಿ ಆಗಿ ಕ್ಯೂಟ್ ಆ ಥರ ಇರಲ್ಲ. ಕೀರ್ತಿ ಸುರೇಶ್ ಅವ್ರದ್ದೇ ಅದು ಒಂಥರ ಗತ್ತಿರುತ್ತೆ ಅವ್ರ ಆ್ಯಕ್ಟಿಂಗಲ್ಲಿ. ಸೊ ಕೀರ್ತಿ ಸುರೇಶ್ ಅವ್ರಿಗೆ ಡಬ್ ಮಾಡುವಾಗ ಮೇ ಬಿ ಆ ಒಂದು ಮೆಚ್ಯೂರಿಟಿಗೆ, ಆ ಒಂದು ಒಂಥರ ಗತ್ತಿರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಮ್ಯಾಚ್ ಮಾಡೋ ಥರ ನಾನು ಡಬ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಓನ್ಲಿ ಟಾಸ್ಕ್ ಕೀರ್ತಿ ಸುರೇಶ್ ಅವ್ರಿಗೆ ಡಬ್ ಮಾಡುವಾಗ. ಅದು ನ್ಯಾಚುರಲ್ ಆಗಿರಬೇಕು. ಮತ್ತು ಒಂಥರ ಶಿ ಈಸ್ ವೆರಿ ಒಂಥರ ಚೆನ್ನಾಗಿ ಮಾಡ್ತಾರೆ. ವಾಟ್ ಯು ಸೇ ದಟ್ ಏನಂತಾರೆ, ವೆರಿ ಆಕ್ಟಿಂಗ್ ಇರ್ಬೋದು ಅಥವಾ ತುಂಬಾ ಸಟಲ್ ಆಗಿ ಮಾಡ್ತಾರೆ. ಎಕ್ಸಾಕ್ಟ್ಲಿ, ದಟ್ ಇಸ್ ದ ವರ್ಡ್. ಸಟಲ್ ಆಗಿ ಮಾಡ್ತಾರೆ. ಅದು ಹೆಂಗ್ ಕನ್ವೆ ಮಾಡಬೇಕು ಅದನ್ನ ಹಂಗೆ ಒಂದು ವರ್ಡಲ್ಲಿ ಕನ್ವೆ ಮಾಡ್ಬಿಡ್ತಾರೆ. ಮೇ ಬಿ ಒಂದು ಲುಕ್ಕಲ್ಲಿ ಕನ್ವೆ ಮಾಡ್ಬಿಡ್ತಾರೆ. ಆ ಥರ ಒಂದೊಂದು ವರ್ಡಲ್ಲಿ ಕನ್ವೆ ಮಾಡುವಾಗ ಆ ವರ್ಡಲ್ಲೇ ಪ್ರತಿಯೊಂದು ಎಮೋಷನ್ ಏನಿದೆ ಅದನ್ನ ನಾವು ಡೆಲಿವರ್ ಮಾಡಬೇಕಾಗತ್ತೆ. ಒರಿಜಿನಲ್ ಅಲ್ಲಿ ಅಂದರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ನಾವು ಲ್ಯಾಂಗ್ವೇಜ್ ಚೇಂಜ್ ಆದಾಗ ಆ ವರ್ಡಲ್ಲೇ ಆ ಇಂಟರ್ನೇಷನ್ ಅಲ್ಲದೆ ನಮ್ಮ ಕನ್ನಡಗೆ ಯಾವ ಮಾಡ್ಯುಲೇಷನ್ ಅಲ್ಲಿ ಕೊಟ್ಟರೆ ಚೆನ್ನಾಗಿ ಸೂಟ್ ಆಗುತ್ತೆ, ಅದ್ರ ಮೇಲೆ ಮೇ ಬಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಶ್ರುತಿಯವರೇ, ಇನ್ನೊಬ್ಬ ಸ್ಟಾರ್ ನಾಯಕಿ ಅಂದರೆ ಸಮಂತ ಅವರು. ಸೊ ಸಮಂತ ಅವರಿಗೂ ನೀವು ಹಲವಾರು ಸಿನಿಮಾಗಳಿಗೆ ಡಬ್ ಮಾಡಿದ್ದೀರಾ. ಅಂದರೆ ಈಗ ಇಂದ ಹಿಡಿದು ಆಲ್ಮೋಸ್ಟ್ ರೀಸೆಂಟ್ ಮೂವಿ ಮನಮಲ್ಲೂ ಕೂಡ ನೀವು ಡಬ್ ಮಾಡಿದ್ದೀರಾ. ಸೊ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ನಾನು ಕೇಳಿದ ಹಾಗೆ ಸಮಂತಗೆ ಸುಮಾರು ಒಂದು 7-8 ಮೂವಿಗಳಿಗೆ ನೀವು ಡಬ್ ಮಾಡಿದ್ದೀನಿ. ಹೌದು, ದೂಕುಡು, ಮಜ್ಲಿ ಇರ್ಬೋದು, ಸುಮಾರು ಮೂವಿಗಳಿಗೆ. ಸೀತಮ್ಮ ವಾಕಿಟ್ಲು, ಸಿರಿಮಲ್ಲೆ ಪೂವ, ಅದು. ಸೊ ಸಮಂತ ಇಸ್ ಆಲ್ಸೋ ಮೈ ಅನದರ್ ಫೇವ್ರೆಟ್. ಶಿ ಈಸ್ ಒನ್ ಕ್ಯೂಟೆಸ್ಟ್. ಸೊ ಆ ಥರ ನಮ್ಗೆ ಇಷ್ಟ ಇರೋರಿಗೆ ಡಬ್ ಮಾಡೋಕ್ಕೆ ಸಿಕ್ಬಿಡುತ್ತೆ ಅಂದರೆ ಅದಕ್ಕಿಂತ ಒಂದು ಸ್ವರ್ಗ ಇನ್ನೊಂದಿಲ್ಲ ಅನ್ಬೋದು. ಸೊ ಮೇ ಬಿ ಫಸ್ಟ್ ನಂದು ಈಗ ಇಂದಾನೇ ಅನಿಸುತ್ತೆ ಸ್ಟಾರ್ಟ್ ಆಗಿದ್ದು. ಸೊ ಆಲ್ಮೋಸ್ಟ್ ಅದಾದಮೇಲೆ ಕಂಟಿನ್ಯೂಸ್ ಸುಮಾರು ಮೂವಿಗಳಿಗೆ ಡಬ್ ಮಾಡೋಕ್ಕೆ ಅವಕಾಶ ಸಿಕ್ತು ಸಮಂತ ಅವ್ರಿಗೆ. ಸೊ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಸಮಂತ ಇಸ್ ಒಂಥರ ಕ್ಯೂಟ್ನೆಸ್ ಇದೆ, ಬಬ್ಲಿ ಆಗಿರ್ತಾರೆ. ಅದ್ರ ಜೊತೆಗೆ ಆ ಬಬ್ಲಿ ಆ್ಯಕ್ಟಿಂಗ್ ಜೊತೆಗೆ ಆ ಕ್ಯೂಟ್ನೆಸ್ನ ಕ್ಯಾರಿ ಮಾಡಬೇಕು. ದಟ್ ಇಸ್ ದಿ ಚಾಲೆಂಜ್ ಸಮಂತಾಗಿ ಮಾಡುವಾಗ. ಆ್ಯಂಡ್ ಐ ಥರೋಲಿ ಎಂಜಾಯ್ ಆ್ಯಂಡ್ ಮೈ ಫೇವ್ರೆಟ್ ಟು. ಜೊತೆಗೆ ಅವರ ಅಂದರೆ ಡೈಲಾಗ್ ಡೆಲಿವರಿ ಸ್ಟೈಲ್ ಬೇರೆ ಥರ ಇದೆ, ತುಂಬ ಬೇರೆ ಥರ. ಒಂಥರ ಹಸ್ಕಿಯಾಗಿ ಮಾತಾಡ್ತಾರೆ. ಲಜೇಸಲ್ಲ ಅಂತ ಒಂಥರ ಹಂಗೆ ಹಸ್ಕಿ ಟೋನ್ ಥರ ಬರುತ್ತೆ. ಸೊ ಆ ಚಾಲೆಂಜಸ್ನೆಲ್ಲ ಮೇ ಬಿ ಆ ಥರ ನಾವು ಸ್ವಲ್ಪ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಸೊ ಮೇ ಬಿ ನಾನು ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಡಬ್ ಮಾಡಿದಾಗೆಲ್ಲ. ಓಕೆ, ಗ್ರೇಟ್. ಓವರಾಲ್ ಈಗ ನೀವು 2014ರಲ್ಲಿ ನೀವು ಡಬ್ಬಿಂಗ್ನ ಶುರು ಮಾಡಿದ್ರಿ. ಇನ್ನೇನು ಆಲ್ಮೋಸ್ಟ್ 10 ವರ್ಷಗಳ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್, ಅಂದರೆ 1 ಡಿಕೇಡ್ನ ಮುಗಿಸ್ತಾ ಇದ್ದೀರಾ. ಸಾಕಷ್ಟು ಅನುಭವ ಆಗೋಗಿದೆ. ಜೊತೆಗೆ ತುಂಬ ಏರಿಳಿತಗಳನ್ನು ನೋಡಿರ್ತೀರ.
ಮಾರುಕಟ್ಟೆಯಲ್ಲಿ ಅಂದರೆ ಓನ್ ಡಬ್ಬಿಂಗ್ನ ಜೊತೆಗೆ 2017-18ರಲ್ಲಿ ಬೇರೆ ಲ್ಯಾಂಗ್ವೇಜ್ನ ಡಬ್ಬಿಂಗ್ ಅಥವಾ ಇತ್ತೀಚೆಗೆ ಸೀರಿಯಲ್ ಮತ್ತು ವೆಬ್ ಸೀರೀಸ್ಗಳ ಡಬ್ಬಿಂಗ್ ಎಲ್ಲ ಸಾಕಷ್ಟು ಬದಲಾವಣೆಗಳು ಲಾಸ್ಟ್ 10 ವರ್ಷಗಳಲ್ಲಿ ನೀವು ನೋಡಿರ್ತೀರ. ಸೊ ಏನನ್ಸುತ್ತೆ ಅಂದರೆ ಒಂದು ಮಾರುಕಟ್ಟೆ, ಡಬ್ಬಿಂಗ್ ಮಾರುಕಟ್ಟೆ ಆಗಲಿ ಅಥವಾ ಡಬ್ಬಿಂಗ್ ಅವಕಾಶಗಳಾಗಲಿ ಯಾವ ರೀತಿ ಬೆಳೀತಿದೆ ಅಂತ ಅನಿಸುತ್ತೆ? ಆ ವಿಷಯದಲ್ಲಿ ಆ್ಯಕ್ಚುಲಿ ಒಳ್ಳೆಯದು ಅಂತಲೇ ಹೇಳ್ಬೋದು. ಮಾರ್ಕೆಟ್ ತುಂಬ ದೊಡ್ಡದಾಗಿದೆ ಈಗ, ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಮುಂಚೆ ಸ್ವಲ್ಪ ಲಿಮಿಟೆಡ್ ಆಗಿತ್ತು, ಸ್ವಲ್ಪ ಇತ್ತು, ಆರ್ಟಿಸ್ಟ್ಗಳು ಕಡಿಮೆ ಇದ್ರು. ಈಗ ಮಾರ್ಕೆಟ್ ದೊಡ್ಡದಾಗ್ತಿದ್ದಾಗೆ ಆರ್ಟಿಸ್ಟ್ಗಳು ಜಾಸ್ತಿ ಬರ್ತಿದ್ದಾರೆ. ಇನ್ ಅ ವೇ ಅದು ಒಳ್ಳೇದು, ಯಾಕಂದ್ರೆ ತುಂಬಾ ಪ್ರಾಜೆಕ್ಟ್ಸ್ಗಳಿದ್ದ ಹಾಗೆ ಆರ್ಟಿಸ್ಟ್ಗಳು ಜಾಸ್ತಿ ಬೇಕಾಗತ್ತೆ. ಸೊ ಎಲ್ರಿಗೂ ಕೆಲಸ ಸಿಗ್ತಿದೆ, ಅದೊಂದು ಒಳ್ಳೆ ವಿಷಯ. ಅಂಡ್ ಕಾಂಪಿಟೇಷನ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಬಟ್ ಒಂದೇ ಏನ್ ಹೇಳ್ಬೇಕು ಅಂತಂದ್ರೆ, ನೋಡೋರ್ಗೆ ಅದು ತುಂಬಾ ಸುಲಭ ಇರ್ಬೋದು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡೇ ಹಾಗೆ, ಎಲ್ರಿಗೂ ಚೆನ್ನಾಗಿ ಡಬ್ಬಿಂಗ್ ಕಲಾವಿದರಾಗಿ ಬರೋದಕ್ಕೆ ಅವರಿಗೆ ಅದು ತುಂಬಾ ಸುಲಭವಾಗಿ ಅನ್ಸುತ್ತೆ ಅವ್ರಿಗೆ. ಚೆನ್ನಾಗಿ ಅನ್ಸುತ್ತೆ, ಮೇ ಬಿ ನಾನು ಟ್ರೈ, ಯಾಕಂದ್ರೆ ನನ್ನ ಫ್ರೆಂಡ್ಸೇ ಇರ್ಬೋದು, ನನಗೆ ಗೊತ್ತಿರೋರೆ ತುಂಬಾ ಜನ ನನಗೆ ಕೇಳ್ತಾರೆ, ಏನಾದ್ರು ಇದ್ರೆ ಹೇಳಿ, ನಾನು ಮಾಡ್ತೀನಿ ಅಂತ. ಎಸ್, ದೇ ಆರ್ ಮೋಸ್ಟ್ ವೆಲ್ಕಮ್. ಬಟ್ ಓನ್ಲಿ ಥಿಂಗ್ ಏನು ಅಂತಂದ್ರೆ, ಇಲ್ಲಿ ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಜೊತೆಗೆ ನೀವು ವರ್ಕ್ ಮಾಡಬೇಕು. ಅಲ್ಲಿ ಎಕ್ಸಾಕ್ಟಾಗಿ ನಿಮ್ಮ ಶ್ರದ್ಧೆ ಏನು ಅನ್ನೋದು ತೋರಿಸ್ಬೇಕು. ಸುಮ್ಮನೆ ಬಂದು ಮಾತಾಡ್ಬಿಡ್ತೀನಿ, ಅಷ್ಟೇ ತಾನೇ, ಅದು ನಾನು ಮಾಡ್ಬಿಡ್ತೀನಿ ಅಂತ ಈಸಿಯಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ತುಂಬ ಜನ. ಬಟ್ ಆ ಥರ ತಪ್ಪು ತಿಳುವಳಿಕೆ ಮಾತ್ರ ಇರಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡಿದ್ರು ಇಂಟ್ರೆಸ್ಟಿಂದ, ಒಂದು ಶ್ರದ್ಧೆಯಿಂದ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ಎಸ್. ಸೊ ವಾಪಸ್ ಇದು ಹೇಳೋದಾದರೆ, ಈಗ ನಾನು ಸಿನಿಮಾಗಳ ಜೊತೆಗೆ ಧಾರಾವಾಹಿ ಮತ್ತು ವೆಬ್ ಸೀರೀಸ್ಗಳು ಕೂಡ ಡಬ್ಬ ಆಗ್ತಾಯಿವೆ, ಅವಕಾಶಗಳು ಹೆಚ್ಚಿದೆ ಅನ್ನೋದನ್ನು ಈಗ ಮಾತಾಡಿದ್ವಿ. ಧಾರಾವಾಹಿ ವಿಷಯಕ್ಕೆ ಬಂದರೆ, ನಾನು ಡೆಫಿನೆಟ್ಲಿ ನೀವು ಸಾವಿರಾರು ಎಪಿಸೋಡ್ಗಳನ್ನು ಈಗ ಮಾಡಿದ್ದೀರಾ, ಹಲವಾರು ಧಾರಾವಾಹಿಗಳಲ್ಲಿ ವಾಯ್ಸ್ ಕೊಟ್ಟಿದ್ದೀರಾ. ಅದರಲ್ಲಿ ತುಂಬ ಪ್ರೈಮ್ ಆಗಿ ನಿಲ್ಲುವಂಥದ್ದು ರಾಧಾಕೃಷ್ಣ, ಕೋವಿಡ್ ಟೈಮಲ್ಲಿ. ಜೊತೆಗೆ ಕರ್ನಾಟಕದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರೋವಂಥ ಧಾರಾವಾಹಿ, ಅದರಲ್ಲೂ ಕೂಡ ನೀವು ರುಕ್ಮಿಣಿ ಪಾತ್ರವನ್ನು ಮಾಡಿದ್ದೀರಾ. ಅದರ ಒಂದು ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಳೋದಾದರೆ, ಯಾಕಂದರೆ ಅದು ಒಂದು ಬಿಗಿನಿಂಗ್, ಅಂದರೆ ಬೇರೆ ಲ್ಯಾಂಗ್ವೇಜಿನ ಧಾರಾವಾಹಿಗಳು ಕನ್ನಡಕ್ಕೆ ಡಬ್ಬ ಆಗುವಂಥ ಮೊದಲನೇ ಹಂತ ಆಗಿತ್ತದು. ನಿಜ ಹೌದು. ಅದು ಒಂಥರ ಒಂದು ಬೇರೆ ಸೆನ್ಸೇಷನ್ನೇ ಸೃಷ್ಟಿ ಮಾಡಿಬಿಡ್ತು ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಸೊ ಆ ಒಂದು ಪ್ರಾಜೆಕ್ಟ್ಗೆ ನಾನು ಕ್ರೂಸಿಬಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿರಿ ಸರ್ ಇರ್ಬೋದು, ಹೆಗ್ಡೆ ಸರ್, ರಾಘು ಸರ್, ಕುಮಾರ್ ಸರ್, ಎಲ್ಲರೂ ಆ ಟೀಮ್, ಹೋಲ್ ಟೀಮ್. ಸೊ ಆ ಪ್ರಾಜೆಕ್ಟಲ್ಲಿ ಮುಂಚೆಯಿಂದನೂ ಅಷ್ಟೇ, ಏನೇ ಪ್ರಾಜೆಕ್ಟ್ಸ್ ಇದ್ರೂ ಅದು ಒಂಥರ ಅಷ್ಟು ಎನ್ಕರೇಜಿಂಗ್ ಆಗಿ ಇರೋವಂಥ ಟೀಮ್ ಅದು. ಈ ರಾಧಾಕೃಷ್ಣ ಬಗ್ಗೆ ಹೇಳಬೇಕು ಅಂತಂದರೆ, ಆವಾಗಲೂ ಅಷ್ಟೇ ನನಗೆ ಈ ಥರ ಸ್ಯಾಂಪಲ್ಗೆ ಅಂತ ಕರೆದ್ರು. ಈಗ ಹೋಗಿ ಸ್ಯಾಂಪಲ್ ಕೊಟ್ಟೆ, ಬಂದೆ. ಅದನ್ನು ತುಂಬ ಜನ ತುಂಬಾ ಮೆಚ್ಕೊಂಡ್ರು, ತುಂಬ ಇಷ್ಟಪಟ್ಟರು. ಡಬ್ಬಿಂಗ್ ಸೀರಿಯಲ್ಸಲ್ಲಿ ಒಂಥರ ಅಷ್ಟು ಹೆಸರು ಮಾಡುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಒಂದು ಲೆವೆಲ್ಗೆ ಅದು ಚೇಂಜ್ ಆಗೋಯ್ತು. ನನ್ನ ಮನಸ್ಸಿಗೂ ಒಂಥರ ತುಂಬ ಹತ್ತಿರವಾದಂಥ ಪ್ರಾಜೆಕ್ಟ್, ಡಬ್ಬಿಂಗ್ ಪ್ರಾಜೆಕ್ಟ್ ಅದು ಅಂತಲೇ ಹೇಳ್ಬೋದು. ಆ ವಾಯ್ಸ್ ಕೇಳ್ತಿದ್ದ ಹಾಗೆ ಎಲ್ಲರೂ ಒಂಥರ ಫ್ಯಾನ್ ಪೇಜಸ್ ಮಾಡ್ಕೊಳ್ಳೋದಾಗಲಿ, ಈ ವಾಯ್ಸ್ ತುಂಬ ಚೆನ್ನಾಗಿ ಬರ್ತಿದೆ, ನೀವೇ ಮಾಡ್ತಿರೋದು ಅಂತ ಕೇಳಿ ತುಂಬ ಒಂಥರ ಖುಷಿ ಕೊಟ್ಟಿರುವಂಥ ಪ್ರಾಜೆಕ್ಟ್ ಅದು. ಬಟ್ ಅಗೇನ್ ಅನ್ಫಾರ್ಚುನೇಟ್ಲಿ ಆ ಪ್ರಾಜೆಕ್ಟ್ ನಾನು ಆಮೇಲೆ ಐ ಕುಡ್ ನಾಟ್ ಕಂಟಿನ್ಯೂ, ಬಿಕಾಸ್ ನಾನು ಬ್ರೇಕ್ ತಗೋಬೇಕಾಗಿತ್ತು, ಮೈ ಮೆಟರ್ನಿಟಿ ಬ್ರೇಕ್ ಅಂತ. ಅದಾದಮೇಲೆ ಅದನ್ನು ಸ್ಪರ್ಶ ಕಂಟಿನ್ಯೂ ಮಾಡಿದ್ಲು. ಸೊ ಎಸ್, ಸ್ಟಿಲ್ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ರಾಧಾಕೃಷ್ಣ ಧಾರಾವಾಹಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ, ಅದರಲ್ಲಿ ಡಬ್ ಮಾಡಿದವರು ಎಲ್ಲರೂ ಒಂಥರ ಲೈಮ್ ಲೈಟ್ಗೆ ಬಂದ ಹಾಗೆ. ಅಂದರೆ ಮುಂಚೆ ಎಲ್ಲ ಡಬ್ಬಿಂಗ್ ಕಲಾವಿದರು ಅಂದರೆ ಎಷ್ಟೋ ಜನರಿಗೆ ಗೊತ್ತೇ ಇರ್ತಿರ್ಲಿಲ್ಲ, ಮತ್ತು ಎಷ್ಟೋ ಜನರಿಗೆ ಅದು ಡಬ್ ಮಾಡಿದ್ದಾರೆ, ಅದಕ್ಕೊಬ್ಬರು ಹಿನ್ನೆಲೆ ಕಲಾವಿದರು ಇದ್ದಾರೆ ಅನ್ನೋ ವಿಷಯನೇ ಗೊತ್ತಿರ್ತಿರ್ಲಿಲ್ಲ. ಬಟ್ ರಾಧಾಕೃಷ್ಣ ಅದನ್ನೊಂದು ಬ್ಯಾರಿಯರ್ನ ಬ್ರೇಕ್ ಮಾಡಿ ಸಾಕಷ್ಟು ಆಡಿಯನ್ಸ್ಗಳಿಗೆ ಅವರು ಓಕೆ ಇದಕ್ಕೊಬ್ರು ಡಬ್ ಮಾಡ್ತಾರೆ, ರಾಧೆಗೆ ಡಬ್ ಮಾಡ್ತಾ ಇರೋರು ಇವರು, ಕೃಷ್ಣಗೆ ಮಾಡ್ತಾ ಇರೋದು ಇವರು, ಅಥವಾ ರುಕ್ಮಿಣಿಗೆ ಮಾಡ್ತಾ ಇರೋದು ಶ್ರುತಿ, ಆ ರೀತಿ ಬೇರೆ ಬೇರೆ ಹೆಸರುಗಳು ಗೊತ್ತಾಗೋ ಮಟ್ಟಕ್ಕೆ ಕಲಾವಿದರಿಗೆ ಒಂದು ರೀತಿ ರೆಕಗ್ನಿಷನ್ ಸಿಗೋ ಹಂತಕ್ಕೆ ಬಂತು. ಆ್ಯಕ್ಚುಲಿ ಆರ್ಟಿಸ್ಟ್ಗಳಿಗೆ ಒಂಥರ ಅಷ್ಟು ಲೆವೆಲ್ಗೆ ರೆಕಗ್ನಿಷನ್ಸ್ ಸಿಗೋದಕ್ಕೆ ಶುರು ಆಗಿದೆ ಆ ಪ್ರಾಜೆಕ್ಟ್ ಇಂದ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಅನ್ಸುತ್ತೆ. ಒಂದು ಈವೆಂಟ್ ಕೂಡ ಆಯ್ತು ಅಂತ ಅನ್ಸುತ್ತೆ, ಅಂದ್ರೆ ಗಿರಿಧರ್ ಅವರು ಈವೆಂಟ್ ಆರ್ಗನೈಸ್ ಮಾಡಿದ್ರು. ಸೊ ಅದೇ ಮೊದಲನೇ ಈವೆಂಟ್, ಒಂದು ಡಬ್ಬಿಂಗ್ ಧಾರಾವಾಹಿ ಸಕ್ಸಸ್ಗೆ ಒಂದು ಈವೆಂಟ್ ಮಾಡಿದ್ರು. ನಿಜ, ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಡಬ್ಬಿಂಗ್ ಪ್ರಾಜೆಕ್ಟ್ಗೆ ಅಂತ ಒಂದು ಈವೆಂಟ್ ಮಾಡಿ ನಮ್ಗಳನ್ನೇ ಒಂದು ಸ್ಟಾರ್ಸ್ ತರ ಟ್ರೀಟ್ ಮಾಡಿ, ಆಕ್ಚುಲಿ ಜನರು ಕೂಡ ನಿಜ ಅದೆಲ್ಲ ಕೊಟ್ರು. ನಾರ್ಮಲ್ ಆಡಿಯನ್ಸ್ ಕೂಡ ಅವಾಗ ಎಷ್ಟರ ಮಟ್ಟಿಗೆ ಇಷ್ಟಪಟ್ಟರು ಅಂತಂದ್ರೆ
ಅದಾದ್ಮೇಲಿಂದ ಬೇರೆ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಕನೆಕ್ಟ್ ಮಾಡೋಕೆ ಶುರು ಮಾಡಿದ್ರು. Correct. ಓ ಮ್ಯಾಮ್ ನೀವು ಈ ವಾಯ್ಸ್ ಅಲ್ವಾ, ನೀವು ಈ ಮೂವಿಯಲ್ಲಿ ಇವ್ರಿಗೆ ಮಾಡಿದಿರಾ ಅಲ್ವಾ, ನೀವು ಈ ಇದರಲ್ಲಿ ಮಾಡಿದಿರಾ ಅಲ್ಲ, ಆ ಥರ ಅದಾದ್ಮೇಲೆ ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೋಜರ್ ಸಿಕ್ತು ಅಂತ ಹೇಳ್ಬೋದು ಟು ದ ವರ್ಲ್ಡ್. ಈ ಇಂಡಸ್ಟ್ರಿ ಅವ್ರಿಗೆ ಬಿಟ್ರೆ ಈ ಡಬ್ಬಿಂಗ್ ಕಲಾವಿದ್ರ ಬಗ್ಗೆ ನಾರ್ಮಲ್ ಜನರಿಗೆ ಅಷ್ಟು ಪರಿಚಯ ಇರಲಿಲ್ಲ. ಈ ಒಂದು ರಾಧಾಕೃಷ್ಣ ಆದ್ಮೇಲೆ ಅದು ತುಂಬಾ ಜಾಸ್ತಿ ಆಗೋಯ್ತು. ಯಾಕಂದ್ರೆ ಮನೆಗಳಲ್ಲೂ ಅದನ್ನ ನೋಡೋರು, ಮನೆಯಲ್ಲೂ ನೋಡೋರು. ರಾಧಾಕೃಷ್ಣ ಅಂಡ್ ಮಹಾಭಾರತ ಕೂಡ ಸೈಮಲ್ಟೇನಿಯಸ್ಲಿ. ಎಸ್, ಬೋತ್. ಸೊ ಈಗ ನೀವು ಅಂದರೆ ಧಾರಾವಾಹಿಗಳು ಈಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ಗಳು ಹೋಗ್ತಾ ಇದೆ, ಯಾವ ಪ್ರಾಜೆಕ್ಟ್ಗಳಾಯಿತು ಧಾರಾವಾಹಿ ಮತ್ತು ವೆಬ್ ಸೀರೀಸ್ಗಳಲ್ಲಿ? ವೆಬ್ ಸೀರೀಸ್ ಅಂದರೆ ಸುಮಾರು ನಡೀತಿದೆ. ಆ ಥರದಲ್ಲಿ ರೀಸೆಂಟಾಗಿ ಫರ್ಜಿ ಮಾಡಿದೆ ರಾಶಿ ಖನ್ನಾ ಅವ್ರಿಗೆ. ಸೊ ಅದಾದಮೇಲೆ ಧಾರಾವಾಹಿಗಳ ಬಗ್ಗೆ ಹೇಳಬೇಕು ಅಂದರೆ ZTVಯಲ್ಲಿ ವೈದೇಹಿ ಪರಿಣಯ ಬರ್ತಿದೆ ಆ್ಯಂಡ್ ಸಂಧ್ಯಾ ರಾಗ ಬರ್ತಿದೆ, ಅದೆರಡು ಮಾಡ್ತಿದ್ದೀನಿ. ಮತ್ತು ಸ್ಟೇಟ್ ಸೀರಿಯಲ್ಸು ಕೂಡ ಮಾಡ್ತಿದ್ದೀನಿ, ಜನನಿ ಅಂತ ಉದಯ ಟಿವಿಯಲ್ಲಿ. ಓಕೆ ಓಕೆ, ಗ್ರೇಟ್. ಸೊ ಇದೆಲ್ಲದರ ನಡುವೆ ಒಂದು ಸ್ಪೆಷಲ್ ಮೂವಿ ಬರ್ತಾ ಇದೆ, ವಾಲಾಟಿ ಅಂತ. ಅಂದರೆ ಅದರ ಟ್ರೇಲರ್ ಸುಮ್ಮನೆ 2 ದಿವಸದ ಹಿಂದೆ ಅಷ್ಟೇ ಬಿಡುಗಡೆ ಆಯಿತು. ತುಂಬ ನಾಯಿಗಳ ಒಂದು ಪ್ರೀತಿ, ಹೊಡೆದಾಟ, ಬಡದಾಟ ತುಂಬ ಚೆನ್ನಾಗಿದೆ. ಟ್ರೇಲರ್ ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಕೂಡ ನೀವು ಡಬ್ ಮಾಡಿದ್ದೀರಾ ಕನ್ನಡಕ್ಕೆ ಅಂತ ಗೊತ್ತಾಯಿತು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕೆಂದರೆ ಇಡೀ ಸಿನಿಮಾನೇ ಬೇರೆ ಥರದ್ದು. ಹೌದು, ಇಟ್ ಇಸ್ ಒಂಥರ ಡಿಫ್ರೆಂಟ್ ಮೂವಿ. ಅದು ರೋಹಿತ್ ಪದಕಿ ಸರ್ ಅವರು, ದೀಪ್ತಿ ಅವ್ರು ನನಗೆ ಫೋನ್ ಮಾಡಿ ಕರೆದಿದ್ದು. ಅಂದರೆ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಮೂವಿ. ನೀವೆಲ್ಲ ಟ್ರೇಲರ್ ನೋಡಿದರೆ ಗೊತ್ತಾಗಿರುತ್ತೆ ಅನಿಸುತ್ತೆ. ನಾಯಿಗಳ ಬಗ್ಗೆನೇ ಇರುವಂಥ ಮೂವಿ. ಅದರಲ್ಲಿ ಒಬ್ಳು ನಾಯಕ ಅಂತ ಅಲ್ಲ ಇದರಲ್ಲಿ, ಸ್ಟಿಲ್ ನಾರ್ಮಲ್ ಮನುಷ್ಯರಲ್ಲದೆ ಪ್ರಾಣಿಗಳನ್ನೇ ಅವ್ರ ಸಂಭಾಷಣೆಗಳು ಇರುವಂಥ ಮೂವಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ಆ್ಯಕ್ಚುಲಿ ರಿಲೀಸ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ಮೇ ಬಿ 21st ರಿಲೀಸ್ ಆಗ್ತಿದೆ. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಸೊ ಥ್ಯಾಂಕ್ಸ್ ಟು ರೋಹಿತ್ ಪದಕಿ ಸರ್ಗೆ ಆ್ಯಂಡ್ ದೀಪ್ತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ರಾಘವೇಂದ್ರ ಅವರು ಸೌಂಡ್ ಇಂಜಿನಿಯರ್. ಡೆಫಿನೆಟ್ಲಿ ಚೆನ್ನಾಗಿ ಬಂದಿದೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ದ ಮೂವಿ. ಗ್ರೇಟ್. ಸೊ ಒಂದು 10 ವರ್ಷಗಳ ಅನುಭವ, ಡಬ್ಬಿಂಗ್ ಅನುಭವ, ಜೊತೆಗೆ ಒಂದಷ್ಟು ಹಾಡಿನ ಅನುಭವ. ಸೊ ಇನ್ನು ಇದೆರಡು ಹೇಗೆ ಮುಂದಿನ ಗುರಿಗಳೇನು, ಅಥವಾ ಹೇಗೆ ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಇದ್ದೀರಾ? ಸೊ ಅದು ಎಕ್ಸ್ಟ್ರಾ ಅಂತ ಆ ಥರದ್ದೇನಿಲ್ಲ. ನನಗೆ ಯಾವಾಗಲೂ ಇಷ್ಟ, ನಾನು ಮಾಡೋ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗಬೇಕು ಅಷ್ಟೇ. ಅದು ಸೀರಿಯಲ್ ಆಗಿರಲಿ, ವೆಬ್ ಸೀರೀಸ್ ಆಗಿರಲಿ, ಅಥವಾ ಮೂವಿ ಆಗಿರಲಿ, ಇನ್ನೊಂದು ಆ್ಯಡ್ ಆಗಿರಲಿ, ಏನೇ ಆಗಿದ್ರು ಮಾಡೋ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ನಮ್ಮ ಕೆಲಸ ಚೆನ್ನಾಗಿದ್ರೆ, ನಮ್ಮ ಕೆಲಸ ಪರ್ಫೆಕ್ಟ್ ಆಗಿದ್ರೆ, ಇವತ್ತೆಲ್ಲ ನಾಳೆ ಅದಕ್ಕೆ ಒಂದು ರೆಕಗ್ನಿಷನ್ ಸಿಗುತ್ತೆ. ಆದರೆ ರೆಕಗ್ನಿಷನ್ಗೋಸ್ಕರ ಅಂತಾನೆ ಯಾವ ಕೆಲಸನೂ ಮಾಡಬಾರ್ದು. ಅದು ನನ್ನಿದು ಅಷ್ಟೇ. ರೆಕಗ್ನಿಷನ್ಗೋಸ್ಕರ ಅಂತ ಏನು ಮಾಡೋದು ಬೇಕಿಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು 200% ಎಫರ್ಟ್ ಹಾಕಿ ಚೆನ್ನಾಗಿ ಮಾಡ್ಕೊಂಡು ಹೋದರೆ, ಇಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ಏನು ಸಿಗಬೇಕೋ, ಯಾವಾಗ ಏನಾಗಬೇಕೋ ಅದಾಗೇ ಆಗುತ್ತೆ. ಸೊ ಹಾರ್ಡ್ ವರ್ಕ್ ಏನಿದೆ, ನಮ್ಮ ಎಫರ್ಟ್ ಏನಿದೆ ಅದು ಕನ್ಸಿಸ್ಟೆಂಟ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಆಗೋಯ್ತಲ್ಲ, ಅಥವಾ ನನಗೆ ಇದು ಗೊತ್ತಲ್ಲ, ಬಿಡು ಇವಾಗ ಇನ್ನೇನು ಇದಕ್ಕೇನು ಇಷ್ಟು ಮಾಡ್ಯುಲೇಷನ್ ಸಾಕು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಎಷ್ಟೇ ಏನೇ ಆದರೂ ಯಾವ ಪಾತ್ರಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಕೊಡಲೇಬೇಕು. ಅಷ್ಟನ್ನ ನೀವು ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರನೇ ಇಲ್ಲಿ ಉಳಿಯೋಕ್ಕೆ ಸಾಧ್ಯ. ಸೊ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹೌದು, ಒಳ್ಳೆ ಮಾತನ್ನೇ ಹೇಳಿದ್ರಿ. ಶ್ರುತಿ ಅವರೇ, ನಾನು ಅಂದರೆ ಈಗ ಮುಂಬೈ ಅಥವಾ ಚೆನ್ನೈ, ಹೈದರಾಬಾದ್, ಬೇರೆ ಬೇರೆ ಅಲ್ಲಿಯ ಇಂಡಸ್ಟ್ರಿ ಅಥವಾ ಅಲ್ಲಿಯ ಸ್ಟುಡಿಯೋಗಳ ಜೊತೆ ಮಾತಾಡ್ತಾ ಇರ್ತೀನಿ. ನಿಮಗೂ ಗೊತ್ತಿದೆ ಅಥವಾ ನಮ್ಮಲ್ಲಿ ನೋಡುಗರಿಗೂ ಗೊತ್ತಿದೆ, ಕನ್ನಡದಲ್ಲಿ ಡಬ್ಬಿಂಗ್ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಶುರುವಾಗಿದೆ ಕಳೆದೊಂದು 3-4 ವರ್ಷದಿಂದ. ನನಗೆ ತಮಿಳ್ ಇಂಡಸ್ಟ್ರಿ ಅಥವಾ ಹಿಂದಿಯಲ್ಲಿ ಕೆಲವರೆಲ್ಲ ಮಾತಾಡುವಾಗ ಹೇಳ್ತಾರೆ, ಅವರಲ್ಲಿ ಒಂದು 25-30 ವರ್ಷಗಳಿಂದನೋ ಅಥವಾ ಅದಕ್ಕಿಂತ ಹೆಚ್ಚಿನ ಟೈಮಿಂದ ಡಬ್ಬಿಂಗ್ ಅನ್ನೋದಿದೆ. ಆದರೆ ಗುಣಮಟ್ಟದ ವಿಷಯಕ್ಕೆ ಬಂದಾಗ ಕನ್ನಡದವರು ಕಳೆದ 5 ವರ್ಷದಲ್ಲಿ ಆ ಒಂದು ಗುಣಮಟ್ಟದ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದ್ದಿದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟದ್ದು ಅಂತಲೇ ಹೇಳ್ತಾರೆ. ಇಷ್ಟು ನಾನು ಕಳೆದ ಸಲ ಒಂದು ಮಾತುಕತೆಯಲ್ಲಿ ಸಂತೋಷ್ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು, ಅವರಿಗೆ ಮಣಿರತ್ನಂ ಒಂದು ಮಾತು ಹೇಳಿದ್ರಂತೆ, ಅಂದರೆ PS ಡಬ್ಬಿಂಗ್ ತಮಿಳು ಬಿಟ್ಟರೆ ಕನ್ನಡದಲ್ಲೇ ಸೂಪರ್ಬ್ ಆಗಿರೋದು ಅಂತ ಹೇಳಿ. ಅಂದರೆ ಆ ಮಟ್ಟದ ಗುಣಮಟ್ಟದ ಬಗ್ಗೆ ಮಾತು ಕೇಳಿ ಬರ್ತಾ ಇರೋದು. ಅಥವಾ ನನಗೂ ಎಷ್ಟೋ ಜನ ಚೆನ್ನೈಯಲ್ಲಿ ಸೌಂಡ್ ಇಂಜಿನಿಯರ್ಸ್ ಆಗಲಿ ಅಥವಾ ಬೇರೆ ಬೇರೆ ಆರ್ಟಿಸ್ಟ್ಗಳು ಅಥವಾ ಡೈರೆಕ್ಟರ್ಸ್ ಹೇಳ್ತಾ ಇರ್ತಾರೆ, ಅಂದರೆ ಕನ್ನಡ ಡಬ್ಬಿಂಗ್ ಅಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ಕ್ವಾಲಿಟಿ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ, ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಎಲ್ಲದು ಹೇಗೇನು ಅಂತ ಒಂದಷ್ಟು ಕೇಳ್ತಾ ಇರ್ತಾರೆ. ಸೊ ನನಗನ್ಸೋದು ಅದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಂಥ ಆರ್ಟಿಸ್ಟ್ಗಳಿಂದ. ಅಂದರೆ ನೀವು ಮಾಡೋ ಕೆಲಸದಲ್ಲಿ ತೋರಿಸೋಂಥ ಶ್ರದ್ಧೆ, ಅಥವಾ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು, ಇದನ್ನು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು, ಅದನ್ನು ಇನ್ನೊಬ್ಬರು ಬಂದು ಬ್ರೇಕ್ ಮಾಡಲಿ ಅಂತ ಹೇಳಿ ನೀವು ಕೆಲಸ ಮಾಡ್ತೀರಲ್ಲ, ಅದರಿಂದ ಅದು ಸಾಧ್ಯ ಆಗಿದ್ದು ಅನಿಸುತ್ತೆ. ಜೊತೆಗೆ ನಿಮಗೆ ಅಂದರೆ ಈ ಒಂದು 10 ವರ್ಷಗಳ ಕೊಡುಗೆ ಈ ಒಂದು ಡಬ್ಬಿಂಗ್ ಇಂಡಸ್ಟ್ರಿಗೆ, ಜೊತೆ ಇನ್ನು ಮುಂದೆ ನೀವು ಮಾಡೋ ಕೆಲಸಗಳೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅಷ್ಟೇ. ಸೊ ಮೇನ್ ನಾನೇನು ಹೇಳಬೇಕು ಅಂದರೆ, ಏನೇ ಕೆಲಸ ಇರ್ಬೋದು, ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ದಾರೆ,
ಎಲ್ಲರಿಂದಾನೂ ನಾವು ಕಲಿಯೋದು ತುಂಬ ಇದೆ. ಪ್ರತಿಯೊಬ್ಬರಿಂದ ಈಗ 10 ಜನ ಆರ್ಟಿಸ್ಟ್ ಇದ್ದಾರೆ ಅಂದರೆ ಈಗ ನನ್ನಿಂದ ಇನ್ನೊಬ್ರು ಕಲಿತಾರೆ ಅಂದರೆ ನಿಮ್ಮಿಂದ ನಾನು ಕಲಿಯೋದು ತುಂಬ ಇದೆ. ಸೊ ನನ್ನನ್ನು ಬಿಟ್ಟು ನೀವು ಮಾಡ್ತಾ ಇದ್ದೀರಾ ಅದೇ ಕೆಲಸ ಅಂದರೆ ನಿಮ್ಮಲ್ಲಿ ಇನ್ನೇನೋ ನನ್ನಲ್ಲಿ ಇಲ್ಲದೆ ಇರೋ ಒಂದು ವಿಷಯ ನಿಮ್ಮಲ್ಲಿದೆ. ಸೊ ಮೇ ಬಿ ಆ ಥರ ಎಲ್ಲರಿಂದನೂ ನಾವು ಕಲ್ತ್ರೆ, ಆ ಒಂದು ಯೂನಿಟಿಯಿಂದ ನಾವಿದ್ರೆ ಮೇ ಬಿ ಈ ಇಂಡಸ್ಟ್ರಿನ ಆ್ಯಂಡ್ ಡಬ್ಬಿಂಗ್ ಒಂದು ಪ್ರೊಫೆಷನ್ನ ಇನ್ನೂ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ಬೋದು ಅನ್ಸುತ್ತೆ. ಅದ್ರ ಮೇಲೇ ನಾವೆಲ್ಲರೂ ವರ್ಕ್ ಮಾಡಬೇಕು, ಯೂನಿಟಿಯಿಂದ ಇರಬೇಕು, ಆ್ಯಂಡ್ ಮೇ ಬಿ ವಿ ಶುಡ್ ಆಲ್ ಲರ್ನ್ ಫ್ರಮ್ ಈಚ್ ಅದರ್. ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ಅನ್ಸುತ್ತೆ. ಒಬ್ಬರಿಂದ ನಾವು ಕಲ್ತ್ರೆ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಅದು ಲರ್ನಿಂಗ್ ಅಂತ ಬಂದಾಗ ನನಗೆ ಒಂದು ನೆನಪಾಯಿತು. ಇತ್ತೀಚೆಗೆ ನಾನು ಆಶಿಕ್ ಅವ್ರ ಜೊತೆ ಮಾತಾಡ್ತಿದ್ದೆ. ಅವರು ಕೂಡ ಸಾಕಷ್ಟು ನಮ್ಮಲ್ಲೂ ನವಿಲು ಎಂಟರ್ಟೈನ್ಮೆಂಟಲ್ಲೂ ಮಾತಾಡಿದ್ದಾರೆ, ಹಲವಾರು ನಾಯಕರಿಗೆ ದನಿ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಅಂದರೆ ಶಶಿಕಲಾ ಮೇಡಮ್ ಗೊತ್ತಿರ್ಬೋದು, ಅಂದರೆ ಸೌಂದರ್ಯ ಅವರಿಗೆ ಆಪ್ತ ಮಿತ್ರದಲ್ಲಿ ಕೊಟ್ಟರು. ಅಂದರೆ ಡಬ್ಬಿಂಗ್ನಲ್ಲಿ ಒಂದು ರೀತಿ ಅವರು ತುಂಬ ದೊಡ್ಡ ಹೆಸರು, ಸಾಕಷ್ಟು ಎಕ್ಸ್ಪೀರಿಯೆನ್ಸ್ನ ಪಡೆದಿರೋರು. ಒಂದು ಸ್ಟುಡಿಯೋದಲ್ಲಿ ಅವ್ರದ್ದು ಡಬ್ಬಿಂಗ್ ಆಗ್ತಾ ಇತ್ತಂತೆ. ಆಶಿಕಾ ಅಲ್ಲಿ ಬೇರೆ ಯಾವುದೋ ಕೆಲಸಕ್ಕೆ ಹೋದವರು ಕುತ್ಕೊಂಡ್ಬಿಟ್ಟು ಅವ್ರ ಡಬ್ಬಿಂಗ್ನ ನೋಡ್ತಾ ಇದ್ರಂತೆ. ಅಂದರೆ ಮೇಡಮ್ ಹೇಗೆ ಮಾಡ್ತಾರೆ, ಅವ್ರ ಹತ್ರ ಕಲಿಯೋದು ನಾನೇನಿದೆ ಅಂತ. ಅಂದರೆ ಬೇರೆ ಥಿಂಕ್ ಮಾಡೋದು, ನಾನೀಗ ಆಲ್ರೆಡಿ ನಾಯಕಿಯರಿಗೆಲ್ಲ ಕೊಡ್ತಾ ಇದ್ದೀನಿ, ಸ್ವಲ್ಪ ನಾನು ಲೀಡಿಗೆ ಕೊಡ್ತಾ ಇದ್ದೀನಿ, ನನಗೇನು ಕಲಿಯೋದಿದೆ ಅನ್ನೋದು ಬಿಟ್ಟು ಅವರಿಂದ ನಾನೇನಾದ್ರೂ ಕಲ್ತ್ಕೊಬೋದಾ? ಹೌದು, ಕಲ್ತ್ಬಿಟ್ಟಿದ್ದೀನಿ ಅನ್ಕೊಂಡು ನಾನು ಕೂತ್ ಬಿಟ್ರೆ ಐ ಥಿಂಕ್ ದಟ್ ಇಸ್ ದಿ ಎಂಡ್. ಹೌದು ಹೌದು. ಸೊ ಇನ್ನೂ ನಾನು ಕಲಿತೀನಿ, ಅವರಿಂದ ಒಂದಷ್ಟು ಏನಾದ್ರು ಕಲ್ತ್ಕೊಳ್ಳೋಣ ಅಂತ ಕೂತ್ಕೊಂಡು ಅದನ್ನು ಇದು ಮಾಡಿದ್ರಲ್ಲ, ಅಂಥ ಶ್ರದ್ಧೆ ನಮ್ಮ ಕನ್ನಡದ ಡಬ್ಬಿಂಗ್ ಕಲಾವಿದರಲ್ಲಿ ನಾನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ. ಅದು ಬಿಕಾಸ್ ಆಫ್ ದ್ಯಾಟ್, ಅದರಿಂದನೇ ನಮಗೆ ಒಂದು ಒಳ್ಳೆ ಗುಣಮಟ್ಟ ಡಬ್ಬಿಂಗ್ನಲ್ಲಿ ಬರ್ತಾ ಇರೋದು. ಸೊ ಓವರ್ ಆಲ್ ಕನ್ನಡ ಡಬ್ಬಿಂಗ್ ತಂಡಕ್ಕೆ ನಾನು ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ನಮ್ಮೆಲ್ಲರಲ್ಲೂ ಅದಿದೆ ಅನ್ಸುತ್ತೆ. ಸೊ ಎಲ್ಲರೂ ಅಷ್ಟು ಒಂಥರ ಒಬ್ರನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೆ ಅಂದರೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ, ನಾವು ಅದನ್ನ ಮಾಡ್ತೀವಿ, ಅವರು ನಮ್ಮನ್ನ ಮಾಡ್ತಾರೆ. ಸೊ ಒಬ್ರನ್ನ ಒಬ್ರು ಹೊಗಳಿ ಒಬ್ಬರಿಂದ ವಿಷಯಗಳನ್ನ ಕಲಿತು ಮಾಡಿದಾಗ್ಲೇ ಇನ್ನೂ ಮೇ ಬಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ. ಸೊ ಎಲ್ಲ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಗುಣಮಟ್ಟನ ಸೆಟ್ ಮಾಡೋಣಂತೆ. ಡೆಫಿನೆಟ್ಲಿ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಇಷ್ಟೊಂದು ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಯು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಡಬ್ಬಿಂಗ್ ಬಗ್ಗೆ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಆ್ಯಂಡ್ ಎಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಟು ಯು. ಆ್ಯಂಡ್ ಇದ್ರ ಜೊತೆ ನಾನು ಇನ್ನೊಂದು ಮಾತನ್ನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನು 10 ವರ್ಷ ಆಗ್ಬೋದು, ಸಾಧನೆನೋ ಅಥವಾ ಕೆಲಸನೋ ಏನೇ ಇರ್ಬೋದು, ಅದು ಇದೆಲ್ಲ ಏನೇ ಮಾಡೋಕ್ಕಾದರೂ ಯಾವ ಸೀನಿಯರ್ಸ್ ಏನಿದ್ದಾರೆ ನಮ್ಮ ಇಂಡಸ್ಟ್ರಿಲಿ, ಸುದರ್ಶನ್ ಸರ್ ಇರ್ಬೋದು, ಶಶಿಕಲಾ ಅಮ್ಮ ಇರ್ಬೋದು, ಸಾರಿ ನಾವು ಒಬ್ಬರ ಹೆಸರು ತೊಗೊಳಕ್ಕಾಗಲ್ಲ ಯಾಕಂದರೆ ತಪ್ಪಾಗ್ಬಿಡುತ್ತೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿಬಡಿ. ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿ ಅಷ್ಟು ಪುಷ್ ಕೊಟ್ಟಿರೋದಕ್ಕೇ ಇಲ್ಲಿವರೆಗೂ ನಾವು ಬರೋದಕ್ಕೆ ಸಾಧ್ಯ ಆಗಿದೆ. ಪ್ರತಿಯೊಬ್ಬರು, ಈಚ್ ಆ್ಯಂಡ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಅಪಾರ್ಟ್ ಫ್ರಮ್ ದ ಇಂಡಸ್ಟ್ರಿ, ಒನ್ ಬಿಗ್ಗೆಸ್ಟ್ ನನಗೆ ಬ್ಯಾಕ್ ಬೋನ್ ಅಂದರೆ ದಟ್ ಈಸ್ ಮೈ ಫ್ಯಾಮಿಲಿ. ಸೊ ಐ ವಿಲ್ ನೆವರ್ ಫರ್ಗೆಟ್ ದ್ಯಾಟ್. ನಾನು ಏನೇ ಮಾಡೋಕ್ಕಾಯ್ತು ಅಂದರೂ ಇಟ್ ಈಸ್ ಮೈ ಹಸ್ಬೆಂಡ್, ಮೈ ಪೇರೆಂಟ್ಸ್, ಮೈ ಇನ್ಲಾಸ್ ಆ್ಯಂಡ್ ನೌ ಮೈ ಡಾಟರ್. ಸೊ ಅಷ್ಟು ಜನ ಸಪೋರ್ಟ್ ಇರೋದಕ್ಕೇ ಇವಾಗಲೂ ಕೂಡ, ಬಿಕಾಸ್ ಒಂದು ಹುಡುಗಿಗೆ ಮದುವೆಗೆ ಮುಂಚೆ ಇಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಮದುವೆ ಆದಮೇಲೆ ಇಟ್ ಇಸ್ ಡಿಫ್ರೆಂಟ್, ಮಗು ಆದಮೇಲಂತೂ ಇದ್ದಿದ್ದು ಡಿಫ್ರೆಂಟ್. ಸೊ ಇಷ್ಟೆಲ್ಲ ಇದ್ರ ಮಧ್ಯ ಕೂಡ ನಾನು ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡೋದಕ್ಕೆ ಆಗ್ತಿದೆ, ಎಲ್ಲ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿದೆ ಈವೆಂಟ್ಸಲ್ಲಿ ಅಥವಾ ಡಬ್ಬಿಂಗಲ್ಲಿ, ಪ್ರಾಜೆಕ್ಟ್ಸಲ್ಲಿ. ಅಂದರೆ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಐ ಹ್ಯಾವ್ ರಿಯಲಿ ಗಾಟ್ ಅ ಗ್ರೇಟ್ ಫ್ಯಾಮಿಲಿ. ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಮೇ ಬಿ ಯಾವ ಕೆಲಸನೂ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅನಿಸುತ್ತೆ. ಸೊ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್. ರಿಯಲಿ ತುಂಬ ಒಳ್ಳೆ ಮಾತು ಹೇಳಿದ್ರಿ. ನಿಮ್ಮ ಕುಟುಂಬದವರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಇಂಥ ಒಂದು ಪ್ರತಿಭೆನ ಮನೇಲಿ ಕೂಡ ಹಾಕದೆ ಹೊರಗಡೆ ಬಿಟ್ಟಿದ್ದು ನಮ್ಮ ಸ್ಟುಡಿಯೋಗಳಿಗೆ ಅಥವಾ ಕನ್ನಡಕ್ಕೆ ಅದೊಂದು ದೊಡ್ಡ ಕೊಡುಗೆ. ಸೊ ನಿಮ್ಮ ಕುಟುಂಬದವರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಶ್ರುತಿ, ಇಲ್ಲಿವರೆಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.